ನಾನು ಈ ಗೋಷ್ಠಿಯಲ್ಲಿ ಭಾಳ ವಿಶೇಷವಾದ ಒಂದು ಪ್ರೆಸೆಂಟೇಷನ್ ಏನು ಮಾಡೋದಿಲ್ಲ. ಅಡಿಗರ 2 ಪದ್ಯಗಳನ್ನು ನಿಮ್ಮೆದುರಿಗೆ ಓದ್ತಾ ನಾವು ನೀವು ಸೇರಿ ಆ ಪದ್ಯವನ್ನು ಅರ್ಥ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಈ ಮೆಥಡ್ ನಾನು ಸಾಧಾರಣವಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಾನು ಪದ್ಯ ಓದುವ ಒಂದು ವಿಧಾನ ಇದು. ನಾವು ವರ್ಷಿಡೀ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಪದ್ಯದ ಮೇಲೆ ತುಂಬ ಕೆಲಸ ಮಾಡ್ತೇವೆ. ರಾಮಾನುಜಂದೊಂದು ಭಾಳ ಒಂದು ಪದ್ಯನೇ ಇದೆ, ಪದ್ಯದ ಮಾತು ಬೇರೆ ಅಂತ. ಸೊ ನಾವು ಹಂಗೆ ಪದ್ಯದ ಮಾತು ಬೇರೆ ಅಂತ ತಿಳ್ಕೊಂಡವರು. ಅದು ಇನ್ಯಾವುದಕ್ಕೂ ಇಲ್ಲ. ಅದು ಕಾವ್ಯ, ಅದು ಅತ್ಯಂತ ಯಾವ ಥರ ಅಂದರೆ ಒಂದು ಸಾಹಿತ್ಯದಲ್ಲೇ ಅತ್ಯಂತ ಕಂಡೆನ್ಸ್ಡ್ ಆದದ್ದು ಯಾವುದಾದ್ರೂ ಇದ್ದರೆ ಅದು ಕಾವ್ಯ. ಹಾಗಾಗಿ ಕಾವ್ಯವನ್ನು ಅರ್ಥ ಮಾಡ್ಕೊಂಬಿಟ್ರೆ ಉಳಿದಿದ್ದು ಎಲ್ಲವೂ ಸಿಕ್ಕತ್ತೆ, ಎಲ್ಲ ಮಾಧ್ಯಮಗಳು ಸಿಗ್ತವೆ ಅಂತ ಅನ್ನುವ ನಂಬಿಕೆಯಿಂದಲೇ ನಾವು ಕಾವ್ಯವನ್ನು, ಅದರಲ್ಲಿ ಹಳೆಗನ್ನಡ ಕಾವ್ಯ, ನಡುಗನ್ನಡ ಕಾವ್ಯ, ಹೊಸಗನ್ನಡ ಕಾವ್ಯ, ಪೋಸ್ಟ್ ಮಾಡರ್ನ್ ಎಲ್ಲ ಕಾವ್ಯಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಮಾಡ್ತಾ ಹೋಗ್ತೇವೆ. ಹಂಗೆ ಮಾಡೋ ಹೊತ್ತಿಗೆ ನಾವು ಏನು ಮಾಡ್ತೇವೆ ಅಂದರೆ, ಒಂಚೂರು ನಮ್ಮ ಕಾಲಕ್ಕೆ, ನಮ್ಮ ಸಂದರ್ಭಕ್ಕೆ ಆ ಪದ್ಯ ಹೆಂಗೆ ಮಾತಾಡುತ್ತೆ ಅನ್ನೋದಕ್ಕೆ ನಾವು ಅನ್ನೋದನ್ನು ಒಂಥರ ಒಂದು ಕ್ರ್ಯಾಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಪದ್ಯ ಅಂದರೆ ಒಂಚೂರು ಇದನ್ನು ಓದ್ತಾ ಆ ಪದ್ಯ ನಮಗೇನು ಮಾತಾಡ್ತಾ ಇದೆ, ಇವತ್ತಿನ ಕಾಲದಲ್ಲಿ ಆ ಪದ್ಯ ನಮ್ಮ ಹತ್ರ ಹೆಂಗೆ ಮಾತಾಡ್ತಾ ಇದೆ ಅನ್ನೋದನ್ನು ಆ ಪದ್ಯದಿಂದಲೇ ಮಾತು ತೆಗೆಯೋದು. ಅಂದರೆ ಪದ್ಯ ಅಂದರೆ ಏನು, ಕಡೆಗೆ ಒಂದು ಬಿಳಿ ಹಾಳೆ ಮೇಲೆ ಕಪ್ಪಕ್ಷರದಲ್ಲಿ ಪ್ರಿಂಟ್ ಆಗಿದೆ ಪದ್ಯ. ನಾಟಕನೂ ಅಷ್ಟೇ, ಬಿಳಿ ಹಾಳೆ ಮೇಲೆ ಕಪ್ಪಕ್ಷರದಲ್ಲಿ ಪ್ರಿಂಟ್ ಆಗಿದೆ. ಓದಿದರೆ ಆ ಶಬ್ದಗಳಿಗೆ ಏನೇನೋ ಅರ್ಥ ಇದೆ. ಆ ಅರ್ಥಗಳು ನಮ್ಗೆ ಒಂದೊಂದು ಶಬ್ದದ ಅರ್ಥ ಗೊತ್ತಿದೆ, ಆದರೆ ಆ ಒಟ್ಟು ಸೇರಿದಾಗ ಅದಕ್ಕೇನೋ ಬೇರೆ ಅರ್ಥ ಬರುತ್ತೆ. ಅದಕ್ಕೇನೇನೋ ಧ್ವನಿ ಗಿನಿ ಈ ಥರದ್ದೆಲ್ಲ ಹೇಳ್ತಾರೆ. ಆದರೆ ಭಾಳ ಸರಳವಾಗಿ ಪದ್ಯ ಏನು ಅಂದರೆ, ಅದು ದ ಸಮ್ ಈಸ್ ಮೋರ್ ದೆನ್ ಇಟ್ಸ್ ಪಾರ್ಟ್ಸ್. ಅದು ಆ ಥರದ್ದೇನೋ ಇದ್ದರೆ 2+2 ಇರೋದು 5 ಆಗುತ್ತೆ ಅಂತಾದರೆ ಅಲ್ಲೆಲ್ಲೋ ಸಮಥಿಂಗ್ ಕಾವ್ಯ ಇದೆ ಅಂತ ಲೆಕ್ಕ. ಆ ಒಂದು ಪ್ರೋಸೆಸ್ಸಲ್ಲಿ ನಾವು ಈ ಪದ್ಯದಲ್ಲಿ ಹಂಗೆ ಆಗ್ತಾ ಇದೆಯಾ ಅಂತ ನೋಡಿ ಅದರ ಆಧಾರದ ಮೇಲೆ ಈ ಪದ್ಯವನ್ನು ಚೆಕ್ ಮಾಡೋದು. ಅದಕ್ಕೆ ನಾನು ಅಡಿಗರದ್ದು 2 ಪದ್ಯ ಆರಿಸ್ಕೊಂಡಿದ್ದೀನಿ. ಒಂದು ಸಾಮಾನ್ಯನಂತೆ ಈ ನಾನು ಅಂತ 1976ರಲ್ಲಿ ಬರೆದಿದ್ದು. ಇನ್ನೊಂದು ಕೂಪಮಂಡೂಕ ಅಂತ, ಅದು 1963ರಲ್ಲಿ ಬರೆದಿದ್ದು. ಲೇಟಾಗಿ ಬರೆದಿದ್ದ ಪದ್ಯನ ಫಸ್ಟಿಗೆ, ಮೊದಲು ಬರೆದಿದ್ದ ಪದ್ಯನ ಆಮೇಲೆ ಓದ್ತಾ ಇದ್ದೇನೆ ನಾನು. ಅದಕ್ಕೆ ಒಂದು ಉದ್ದೇಶ ಇದೆ. ಆಮೇಲೆ 2 ಪದ್ಯ ಯಾಕೆ ಆರಿಸ್ಕೊಂಡಿರೋದು ಅಂತಂದರೆ, ಅಡಿಗರ ಪದ್ಯದಲ್ಲೇ ಒಂದು 2 ರೀತಿಯ ಪದ್ಯಗಳಿದ್ದಾವೆ. ಕೆಲವು ಸ್ವಲ್ಪ ಹೊರಗಡೆಯ ಬಗ್ಗೆ ಮಾತಾಡೋದು, ಹೊರ ಜಗತ್ತಿನ ಬಗ್ಗೆ ಮಾತಾಡೋದು, ಒಂದು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಅಂತ ಹೇಳಬಹುದಾದ ಕೆಲವು ಪದ್ಯಗಳಿದ್ದಾವೆ. ಕೆಲವು ಇಂಟ್ರೋವರ್ಟ್ ಅಂತ ಹೇಳ್ಬೋದು, ತನಗೆ ತಾನೇ ಮಾತಾಡ್ಕೊತಾ ಇರೋದು ಕೆಲವು ಪದ್ಯಗಳಿದ್ದಾವೆ. ಸೊ ನಾನು ಒಂದು ಹೊರಗಡೆ ಮಾತಾಡ್ತಾ ಇರೋ ಪದ್ಯ, ಒಂದು ಒಳಗಡೆ ಮಾತಾಡ್ತಾ ಇರೋ ಪದ್ಯನ ಆರಿಸ್ತಾ ಇದ್ದೇನೆ. ಆಮೇಲೆ ಸಾಧ್ಯವಾದರೆ ಹೊರಗಡೆ ಮಾತಾಡ್ತಾ ಇರೋ ಪದ್ಯ ಮತ್ತು ಒಳಗಡೆ ಮಾತಾಡ್ತಾ ಇರೋ ಪದ್ಯಕ್ಕೆ ಕಾಮನ್ ಆದ ಒಂದು ಭೂಮಿಕೆ ಇದೆ. ಆ ಭೂಮಿಕೆಯನ್ನೇ ಅಡಿಗರ ಕಾವ್ಯಕಾರಣ ಅಂತ. ನಾವು ಅಡಿಗರಿಗೆ ರಾಜಕಾರಣ ಇದೆಯೋ ಇಲ್ಲವೋ ಅಂತ ಅನ್ನೋದು ಪ್ರಶ್ನೆ ಭಾಳ ಹಾಟಾಗಿ ಕೆಲವು ಸರಿ ಚರ್ಚೆ ಆಗುವ ವಿಚಾರ. ಆ ಚರ್ಚೆಗೆ ನಾನು ಹೋಗಲ್ಲ. ಆದರೆ ಅಡಿಗರಿಗೆ ಕಾವ್ಯಕಾರಣ ಇದೆ ಅಂತ ನನ್ನ ನಂಬಿಕೆ. ಆ ಕಾವ್ಯಕಾರಣ ಏನು ಅನ್ನೋದನ್ನು ಹುಡುಕುವುದಕ್ಕೆ ಈ 2 ಪದ್ಯಗಳ ಓದಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಕಾವ್ಯಕಾರಣ ಸಿಕ್ಕರೆ ಸಂತೋಷ, ಸಿಕ್ಕದೆ ಹೋದರೆ 2 ಪದ್ಯ ಅಂತೂ ನಾವು ಓದಿರ್ತೀವಿ ಇದು ಸೆಷನ್ ಇಂತದಿಗೆ. ಮೊದಲನೇ ಪದ್ಯ ನಾನು ಓದ್ತಾ ನೀವು ಮಧ್ಯೆ ಮಾತಾಡ್ತಾ ಇರ್ಬೋದು. ಇದರಲ್ಲಿ ಏನು ನಾನು ಪ್ರಶ್ನೆ ಎಲ್ಲ ಲಾಸ್ಟಿಗೆ ಕೇಳೋದಿಲ್ಲ, ಪ್ರಶ್ನೆಯನ್ನು ಆವಾಗಲೇ ಕೇಳಬೇಡಿ ದಯವಿಟ್ಟು. ನಾವು ಮಾತಾಡ್ತಾನೆ ಮುಂದೋಗೋಣ. ಸಾಮಾನ್ಯನಂತೆ ಈ ನಾನು, ಈ ಪದ್ಯ ಇದೆ ನಿಮ್ಮ ಹತ್ರ. ಇದು ಇದೆ, ಆದರೆ ಇದು ಸ್ವಲ್ಪ ಸುಲಭ ಆಗ್ಬೋದು ಇದನ್ನ ಮಾಡೋದು ಅಂತ ಇದನ್ನು ಹಾಕಿದ್ದೇವೆ. ಸಾಮಾನ್ಯನಂತೆ ಈ ನಾನು ಪದ್ಯ ಓದೋತಿ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಎಕ್ಸರ್ಸೈಸ್ ಹೇಳೋದು. ನಮಗೆ ಪರೀಕ್ಷೆಯಲ್ಲೆಲ್ಲ ಫಸ್ಟು ಒಂದು ಪ್ರಶ್ನೆ ಕೇಳ್ತಿದ್ರು. ನಾವು ಆ ಪ್ರಶ್ನೆ ನಾವು ಪ್ರೈಮರಿ ಸ್ಕೂಲಲ್ಲಿ ಇರೋ ಹೊತ್ತಿಗೆ
ಅಥವಾ ಮಿಡ್ಲ್ ಸ್ಕೂಲಲ್ಲಿರೋ ಹೊತ್ತಿಗೆ ಈ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಅಂತ ಕೇಳ್ತಿದ್ರು. ಹೈಸ್ಕೂಲಿಗೆ ಬಂದ ತಕ್ಷಣ ಅದೇ ಪ್ರಶ್ನೆಯನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳ್ತಿದ್ರು. ಎರಡೂ ಒಂದೇ ಆ್ಯಕ್ಚುಲಿ. ಅದು ಆದರೆ ನೀವೊಂದು 3 ಕ್ಲಾಸ್ ಹೆಚ್ಚೋದ ಕೂಡಲೇ ಅದಕ್ಕೆ ಅರ್ಥ ಒಂಚೂರು ಬೇರೆ ಥರ ಆಗುತ್ತೆ. ಸೊ ನಾನು ಫಸ್ಟ್ ಕೇಳೋದು ಏನು ಅಂತಂದರೆ, ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡಿಬಿಟ್ರೆ ನಮಗೆ ಆ್ಯಕ್ಚುಲಿ ಪದ್ಯವನ್ನು ಕ್ರ್ಯಾಕ್ ಮಾಡೋಕ್ಕೂ ಒಂದು ದೊಡ್ಡ ಕತ್ರಿ, ಅಡಿಕೆ ಕತ್ರಿ ಇದ್ದಂಗೆ. ಸೊ ಒಂದು ಫಸ್ಟ್ ಕತ್ರಿ ಏನು ಅಂದರೆ, ಈ ಮಾತನ್ನು ಯಾರು ಯಾರಿಗೆ ಯಾತಕ್ಕೆ ಹೇಳ್ತಿದ್ದಾರೆ ಅನ್ನೋದನ್ನ ನೋಡಿದರೆ, ಈಗ ಇಲ್ಲಿ ನಾನು ಅಂದರೆ ಯಾರು? ಸಾಮಾನ್ಯನಂತೆ ಈ ನಾನು ಅದನ್ನ ಹೇಳ್ತಾ ಇರೋನು ಯಾರಿರ್ಬೋದು? ಅಭ್ಯಾಸ ಆಗಿದೆ ಅದು. ಸಾಮಾನ್ಯನಂತೆ ಈ ನಾನು ಅಂತ ಹೇಳ್ತಾ ಇರೋನು ಯಾರು? ಅಲ್ಲ, ಯಾರಿಗೆ ಯಾರೋ ಒಬ್ಬರು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಅವನು ಅದಕ್ಕೆ ಹೇಳ್ತಾ ಇರೋದಲ್ವಾ. ಅಂದರೆ ತಥಾಕಥಿತ ಸಾಮಾನ್ಯ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಸೊ ಈ ಪದ್ಯದ ಟೈಟ್ಲೇ ನಮಗೊಂದು ಏನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಂದರೆ, ಯಾರೋ ಇನ್ನೊಬ್ಬರನ್ನು ಸಾಮಾನ್ಯ ಅಂತ ಕರೀತಾ ಇದ್ದಾರೆ. ಅವನು ಅಲ್ಲೊಂದು ಆಶ್ಚರ್ಯ ಚಿಹ್ನೆನೂ ಇದೆ. ಸಾಮಾನ್ಯನಂತೆ ಈ ನಾನು, ಇಲ್ಲ ಇವರು ನನ್ನನ್ನು ಸಾಮಾನ್ಯ ಅಂತ ಕರೀತಾರಲ್ಲ ಅಂತ ಶುರುವಾಗುತ್ತೆ. ಈ ಪದ್ಯದ ಮೊದಲನೇ ಪ್ಯಾರಾನೇ ಅದು. ಅದನ್ನು ನೋಡಿ ನಾವೀಗ ಸಾಮಾನ್ಯ ಅನ್ನೋ ಶಬ್ದ ನಾನು ಸ್ವಲ್ಪ ಸಾಮಾನ್ಯ ಶಬ್ದ ಅಲ್ಲ ಅದು. ಆ ಸಾಮಾನ್ಯ ಅನ್ನೋ ಶಬ್ದವನ್ನು ಒಂಚೂರು ಸ್ವಲ್ಪ ಇನ್ನೊಂದ್ಸರಿ ಕ್ರ್ಯಾಕ್ ಮಾಡೋಣ. ಇರಲಿ, ಒಂದು ಪ್ಯಾರ ಓದ್ಕೊಂಡು ಕ್ರ್ಯಾಕ್ ಮಾಡೋಣ. ಸಾಮಾನ್ಯನಂತೆ ಈ ನಾನು, ನನ್ನನ್ನು ಸಾಮಾನ್ಯ ಅಂತ ಕರೀತಾರೆ, ಸಾಮಾನ್ಯ ಅಂತ ಹೇಳ್ತಾರೆ ನನ್ನನ್ನು. ಆದರೆ ಅವನಿಗೆ ಸಿಟ್ಟು ಬಂದಿದೆ. ನಮಗೆ ನೆಕ್ಸ್ಟ್ ವಾಕ್ಯದಲ್ಲಿ ಗೊತ್ತಾಗುತ್ತೆ, ನಿಮ್ಮ ಅಪ್ಪ ಸಾಮಾನ್ಯ, ನಾನಲ್ಲ. ನಾವೇನಾದ್ರು ಹೇಳಿದ್ರೆ, ಯಾರನ್ನಾದ್ರು ಬೈದ್ರೆ ನಾವು ತಿರುಗಿ ನಿಮ್ಮ ಅಪ್ಪ ಅಂತ ಬೈತೇವಲ್ಲ ಅದನ್ನು. ಸೊ ಈ ಪದ್ಯ ಅದನ್ನೇ ಹೇಳ್ತಾ ಇದೆ. ಸಾಮಾನ್ಯ ಅಂತ ಯಾರೋ ಒಬ್ಬರು ಹೇಳಿದ್ದಾರೆ, ಅದು ಅವನಿಗೆ ಬೈಗುಳ ಅಂತ ಕೇಳಿದೆ. ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ನಾನು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ ಇವರು, ಅವ್ರ ಎದುರಿಗೆ ಹೇಳ್ತಾ ಇಲ್ಲ, ಅವನು ಈಚೆ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇದರ ಡ್ರಾಮಾನ ನೀವು ಅರ್ಥ ಮಾಡ್ಕೊಳ್ಳಿ. ಅವನು ಈಚೆಗೆ ಬಂದು ಅವರು ನನ್ನನ್ನು ಸಾಮಾನ್ಯ ಅಂತ ಕರಿತಾ ಇದ್ದಾರೆ, ನಾನಲ್ಲ, ನಿಮ್ಮ ಅಪ್ಪ ಸಾಮಾನ್ಯ. ನಿಮ್ಮ ಅಪ್ಪ ಯಾವ ಥರದವನು ಅಂದರೆ, ನಮ್ಮ ಅಪ್ಪ ನಮ್ಮ ಅಜ್ಜ ಎಲ್ಲ ಸತ್ತವರ ಹಂತೀಲಿ ಇರೋನು. ಹಂತೀಲಿ ಅಂದರೆ ಹತ್ತಿರ. ನಮ್ಮ ಅಪ್ಪಂಗೂ ನಿಮ್ಮ ಅಪ್ಪಂಗೂ ವ್ಯತ್ಯಾಸ ಇಲ್ಲ. ಆದರೂ ಕೂಡ ನೀವು ಸಾಮಾನ್ಯರಲ್ಲ, ನಾನು ಸಾಮಾನ್ಯ ಹೆಂಗಾದೆ? ನೀವು ಅಸಾಮಾನ್ಯರು, ನಾನು ಸಾಮಾನ್ಯ ಹೆಂಗಾದೆ? ನೀವು ಪರಿಣತರು ಮತ್ತು ನಾನು ಸಾಮಾನ್ಯ ಹೆಂಗಾದೆ? ಎಲ್ಲಲೇ ನನ್ನ ಹೆಸರೇನು ಹೇಳು ನೋಡೋವ? ಈ ಚಹರೆ, ಈ ನಿಲುವು, ಈ ಮನಸ್ಸಿನ ರೆಪ್ಪೆ ಇರದ ದೇವದ ಕಣ್ಣು. ಇದು ಅಡಿಗರ ಪದ್ಯ ಒಂಥರ ಅವ್ರು ಬೇಕಂತ ಅಲ್ಲಿ ಒಡೆದಿರೋದ್ರಿಂದ ಅದು ಒಂದು ಸರಿ ನಿಲ್ಲಿಸ್ಕೊಂಡು ಒಂದು ಸರಿ ಕೂಡಿಸ್ಕೊಂಡು ಓದಿದರೆ ಎರಡು ಅರ್ಥನೂ ಬರುತ್ತೆ ಅದಕ್ಕೆ. ಈ ಚಹರೆ, ಈ ನಿಲುವು, ಈ ಮನಸ್ಸಿನ ರೆಪ್ಪೆ ಇರದ ದೇವದ ಕಣ್ಣು ನಿಮ್ಮ ಅಪ್ಪಂದೆ. ಇದಿಷ್ಟು ತಿರುಗಿ ಹೇಳ್ತಾ ಇರೋದು ಸಾಮಾನ್ಯ ಅಂತ ಹೇಳಿದ್ದಕ್ಕೆ. ಆಮೇಲೆ ನೀವು ಯಾರು ಅಂತ ಅವನು ಹೇಳ್ತಾ ಇದ್ದಾನೆ. ದೂರದಲ್ಲಿ ಸಮಶೀತೋಷ್ಣ ಕೋಣೆಯೊಳಗಡೆ, ಸಮಶೀತೋಷ್ಣ ಕೋಣೆ ಅಂದರೆ ಏರ್ ಕಂಡೀಷನ್ಡ್ ಅಂತ. ಸೊ ದೂರದ ಒಂದು ಏರ್ ಕಂಡೀಷನ್ ರೂಮಲ್ಲಿ ಕೂತು ಹೆಸರು ಕುಲ ಗೋತ್ರ ತಿಳಿಯದೆ ಸಲೀಸು ಸಾಧಾರಣೀಕರಣ ಕ್ರಿಯಾಕರ್ಮ ಮುಗಿಸಿ ಕುಂತಲ್ಲಿಯೇ ಬೊಜ್ಜದೊಡೆ ಮೆಲ್ಲುತ್ತ ಕವಳ ಜಗಿಯುವ ಮಹಾಧಮ್ಮಸ್ಸಿನವನೇ ಹುಮ್ಮಸ್ಸಿದೆಯೇ ಬಾ ಈಚ ಕಡೆ ತೋರಿಸುತ್ತೇನೊಂದು ಕೈಯ ಈ ಮುದ್ರಿಕೆಯ ಈ ಒಡಕು ಲಾಟಿನೊಳಗೆ ಕರುಕು ಬತ್ತಿಯ ನೆತ್ತಿ ಹೊತ್ತಿ ಉರಿವ ದೀಪದ ಕಾವ. ಸೊ ಅವನಿಗೆ ಸಿಟ್ಟು ಬಂದಿದೆ. ಅಡಿಗರ ಪದ್ಯದಲ್ಲಿ ಸಿಟ್ಟು ಬಂದರೆ ಒಂಥರ ಈ ಥರನೇ ಮಾತಾಡ್ತಾರೆ. ಪ್ರಭು ಪರಾಕು ಪಂಪನ್ ಒತ್ತಿ ನಡಬಗ್ಗಿರುವ ಬೊಗಳು ಸೊನ್ಯ ಹೊಗಳು ಬಟ್ಟ ಖಂಡಿತ ಅಲ್ಲ ಅಂತ ಹೀಗೆಲ್ಲ ಮಾತಾಡ್ತಾರೆ ಅವರು. ಆ ಥರದ ಒಂದು ರೆಟರಿಕ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಸಿಟ್ಟು ಬಂದಿದೆ ಅಂತ ಅರ್ಥ. ಸೊ ಇವನಿಗೆ ಸಿಟ್ಟು ಬಂದಿದೆ. ಯಾತಕ್ಕೆ ಸಿಟ್ಟು ಬಂದಿದೆ ಅಂದರೆ, ನಾನು ಸಾಮಾನ್ಯ ಅಲ್ಲ, ಆದರೆ ನನ್ನನ್ನು ಇವರು ಏರ್ ಕಂಡೀಷನ್ ಕೋಣೆಯಲ್ಲಿ ಕೂತು ಸಾಮಾನ್ಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಹೇಳ್ತಾ ಇಲ್ಲ, ಕೋಣೆಯೊಳಗಡೆ ಹೆಸರು ಕುಲ ಗೋತ್ರ ತಿಳಿಯದೆ. ನಾನು ಅಂದರೆ ಯಾರು? ನಮ್ಮ ಪ್ರಕಾರ ನಾನು ಅಂದರೆ ನನ್ನ ಹೆಸರು ಆದಮೇಲೆ ನನ್ನ ಅಪ್ಪನ ಹೆಸರು, ನನ್ನ ಊರಿನ ಹೆಸರು, ನಮ್ಮ ಕುಟುಂಬದ ಹೆಸರು, ಕೆಲವು ಸರಿ ನನ್ನ ಜಾತಿಯ ಹೆಸರು, ಈ ಥರದ್ದೆಲ್ಲ ಸೇರಿ ನನ್ನ ಒಂದು ಐಡೆಂಟಿಟಿ ನಿರ್ಮಾಣ ಆಗುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಆ ಏರ್ ಕಂಡೀಷನಲ್ಲಿ ಕೂತವರು ನಮ್ಮ ಹೆಸರು ಕುಲ ಗೋತ್ರ ಏನೂ ತಿಳ್ಕೊಳ್ಳದೆ ಬಹುಶಃ ನಮ್ಮ ಆಧಾರ್ ಕಾರ್ಡ್ ಒಂದೇ ಇಟ್ಕೊಂಡು ಅವರು
ಒಂದು ಸಾಧಾರಣೀಕರಣ ಮಾಡ್ತಾಯಿದ್ದಾರೆ. ಈ ಸಾಧಾರಣೀಕರಣ ಅನ್ನೋ ಶಬ್ದ ಈಗಷ್ಟೇ ನಾವು ಮಾತಾಡ್ತಾ ಇದ್ವು. ಸಾಧಾರಣೀಕರಣ ಅನ್ನೋದು ನಮ್ಮ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಒಂದು ಬಹಳ ಪ್ರಸಿದ್ಧವಾದ ಒಂದು ಶಬ್ದ. ಈ ಶಬ್ದ ಏನಂದರೆ, ಈಗ ನಾವು ಈ ಪ್ರಪಂಚದ ಮೇಲೆ ನಮ್ಮ ಮನುಷ್ಯರ ಜೊತೆಗೆ ನಮಗೆ 3 ರೀತಿ ಸಂಬಂಧಗಳು ಇರೋಕ್ಕೆ ಸಾಧ್ಯ ಇದೆ. ಒಂದೇ, ಒಬ್ಬ ಮನುಷ್ಯ ಎದುರಿಗಿರೋನು ನಮ್ಮ ಮಿತ್ರ ಆಗಿರ್ತಾನೆ, ಅಥವಾ ನಮ್ಗೆ ಬೇಕಾದವನು, ಅಥವಾ ನಮಗೆ ಶತ್ರು ಆಗಿರ್ತಾನೆ, ಅಥವಾ ನ್ಯೂಟ್ರಲ್. ಈ 3 ಸಂಬಂಧದಲ್ಲಿ ಯಾವುದಾದ್ರು ಒಂದು ಸಂಬಂಧ ಇದ್ದೇ ಇರುತ್ತೆ ಪ್ರಪಂಚದ ಮೇಲೆ ಇರೋರಿಗೆ. ಆದರೆ ನೀವು ಸ್ಟೇಜ್ ಮೇಲೆ ನೋಡ್ತಿರಲ್ಲ ಅಥವಾ ಪುಸ್ತಕದ ಒಳಗಡೆ ನೋಡ್ತಿರಲ್ಲ, ಆ ಕ್ಯಾರೆಕ್ಟ್ರಿಗೂ ಇರುವ ಮತ್ತು ನಿಮಗೂ ಇರೋ ಸಂಬಂಧ ಈ 3 ಅಲ್ಲ. ರಾಮ ಅಥವಾ ದುಷ್ಯಂತ ಅಥವಾ ಹ್ಯಾಮ್ಲೆಟ್, ಈ ಥರದ ಪಾತ್ರಗಳಿಗೆ ಅವರು ನಿಮ್ಮ ಮಿತ್ರರೂ ಅಲ್ಲ, ನಿಮ್ಮ ಶತ್ರುಗಳೂ ಅಲ್ಲ, ಅವ್ರ ಬಗ್ಗೆ ನೀವು ನ್ಯೂಟ್ರಲ್ಲೂ ಅಲ್ಲ. ನ್ಯೂಟ್ರಲ್ ಆದರೆ ನೀವು ನಾಟಕಕ್ಕೆ ಬರ್ತಿರಲಿಲ್ಲ. ಅವು 3 ಅಲ್ಲದೆ ಇರೋ ಒಂದು ಸಂಬಂಧ ಇದೆ. ಆ ಸಂಬಂಧವೇ ಅದು ಯಾವ ಥರದ ಸಂಬಂಧ ಅಂದರೆ, ಆ ಸಂಬಂಧದಿಂದಾಗಿ ನಾವು ಅವರ ಆ್ಯಕ್ಷನನ್ನು ಒಂಥರ ಬೇರೆ ರೀತಿಯಲ್ಲಿ ನೋಡ್ತೇವೆ. ಅದನ್ನು ಸಾಧಾರಣೀಕರಣ ಅಂತ ಹೇಳ್ತಾ ಇದ್ದಾರೆ. ಸಾಧಾರಣೀಕರಣದಿಂದಲೇ ಅದು ರಸ ಯಾವಾಗ ಹುಟ್ಟತ್ತೆ ಅಂತಂದರೆ, ಇಲ್ಲದೆ ಹೋಗಿದ್ದರೆ ಅದು ಬರೀ ಭಾವ ಆಗಿರ್ತಿತ್ತು. ಈಗ ನಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋದರೆ ಆಗುವ ದುಃಖ ಇದೆಯಲ್ಲ, ಅದಕ್ಕೆ ಶೋಕ ಅಂತ ಹೆಸರು. ಯಾಕೆಂದರೆ ಅದು ಭಾವ. ಯಾಕೆಂದರೆ ಅವರು ನಮಗೆ ಬೇಕಾದವರು, ಆದ್ದರಿಂದ ನಮಗೆ ಒಂದು ಸಂಬಂಧ ಇದೆ, ಒಂದು ಲೌಕಿಕ ಸಂಬಂಧ ಇದೆ. ಆದರೆ ನಾಟಕದಲ್ಲಿ ಒಬ್ಬರು ಸತ್ತು ಹೋದಾಗ ನಮಗೆ ಆ ಸಂಬಂಧ ಇಲ್ಲ. ಆ ಸಂಬಂಧ ಇಲ್ಲದೆ ಇರೋದ್ರಿಂದ ಅಲ್ಲಿ ಆಗುವ ನಿಮಗೆ ಆಗೋದು ಭಾವದ ತೊಂದರೆ ಅಲ್ಲ, ನೀವು ಆ ಭಾವವನ್ನು ಮೀರಿರ್ತೀರಿ. ಯಾಕೆಂದರೆ ನೀವು ಆ ಕ್ಯಾರೆಕ್ಟ್ರು ನಿಮಗೆ ಸಂಬಂಧ ಇಲ್ಲದೆ ಇರೋದ್ರಿಂದ ಅಲ್ಲಿ ಸಾಧಾರಣೀಕರಣ ಆಗಿ ನಮಗೆ ಶೋಕ ಆಗಲ್ಲ. ಆ ಶೋಕ ಅನ್ನುವ ಭಾವವೇ ನಿಮ್ಗೆ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅದೊಂಥರ ಒಂದು ಎಕ್ಸ್ಪೀರಿಯನ್ಸ್ಗಿಂತ ಮೇಲಿನ ಲೆವೆಲ್ನ ಒಂದು ಮೆಟಾ ಎಕ್ಸ್ಪೀರಿಯನ್ಸ್. ಭಾವ ಅನ್ನೋದು ಎಕ್ಸ್ಪೀರಿಯನ್ಸ್ ಆದರೆ, ರಸ ಅನ್ನೋದು ಅದಕ್ಕೆ ಒಂಥರ ಮೆಟಾ ಎಕ್ಸ್ಪೀರಿಯನ್ಸ್. ನೀವು ಅನುಭವಿಸುವುದನ್ನು ಅನುಭವಿಸುವುದು, ಅದೊಂಥರ ನೀವು 2 ಸರಿ ಅದು ರಿಮೂವ್ ಆಗಿರೋದು, ಅದು ಸ್ವಲ್ಪ ಡಿಸ್ಟೆನ್ಸ್ನಿಂದ ನೀವು ನೋಡ್ತಾ ಇರೋದು. ಆದ್ದರಿಂದ ಅದನ್ನು ನಾವು ಸಾಧಾರಣೀಕರಣ ಅಂತ ಕರಿತೇವೆ. ಎಲ್ಲ ನಾಟಕದ ಕೆಲಸದಲ್ಲಿ ಸಾಧಾರಣೀಕರಣ ಇದ್ದೇ ಇರುತ್ತೆ. ನಾವು ಸಾಧಾರಣೀಕರಣ ಮಾಡಿಯೇ ಕ್ಯಾರೆಕ್ಟರ್ಗಳನ್ನ ನಿಮಗೆ ತೋರಿಸೋದು. ಹಾಂ, ಹೌದು. ಅಂದರೆ ಯಾರೋ ಒಬ್ಬರು ರಾವಣ ಎಷ್ಟೊತ್ತಾದರೂ ಸೀತೆಯನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ ಹೇಳಿ ಸಿಟ್ಟು ಬಂದು ಅವನು ರಾವಣನಿಗೆ ಹೊಡೆಯೋಕ್ಕೆ ಹೋಗೋದು. ಅಥವಾ ಅದು ಆ್ಯಕ್ಟ್ರಸ್ ಕಡೆಯಿಂದಲೂ ಆಗ್ಬೋದು. ಭೀಮನ ಪಾತ್ರ ಮಾಡಿದವನು ಬೆಳಗ್ಗೆ ಹೋದರೆ ಹೋಟ್ಲಲ್ಲಿ 20-25 ಇಡ್ಲಿ ತಿಂದುಬಿಡೋದು, ಈ ಥರದ್ದೆಲ್ಲ. ಅವರು ಅದರಿಂದ ಒಂದು ವಿಸರ್ಜನೆ ಆಗಬೇಕಲ್ಲ ಕ್ಯಾರೆಕ್ಟ್ರು. ಅದು ಆಗದೆ ಹೋದ್ರೆ ಅದು ಸಾಧಾರಣೀಕರಣ ಆಗಿಲ್ಲ ಅಂತ ಲೆಕ್ಕ. ಇದನ್ನೆಲ್ಲ ತುಂಬ ನಾಟ್ಯಶಾಸ್ತ್ರ, ಕಾವ್ಯಮೀಮಾಂಸೆಯಲ್ಲಿ, ನಾಟ್ಯಶಾಸ್ತ್ರದಲ್ಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಭಿನವ್ ಗುಪ್ತಾ ಅಂತೂ ಅದನ್ನು ರಸಭಂಗ, ರಸವಿಗ್ರಹ ಅಂತೆಲ್ಲ ಮಾಡಿ ಅದಕ್ಕೆ ಒಂದು 5-6 ಕ್ಯಾಟಗರಿ ಕೊಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾನೆ. ಸೊ ಆ ಥರದ ಒಂದು ಸಾಧಾರಣೀಕರಣದ ಕ್ರಿಯಾಕರ್ಮ ಮುಗಿಸಿ, ಅಂದರೆ ಅದು ಕಡೆಗೆ ಬರುತ್ತೆ ಬೊಜ್ಜದ ಒಡೆ. ಬೊಜ್ಜ ಅಂದರೆ ಗೊತ್ತಲ್ಲ, ಶ್ರಾದ್ದ. ಸೊ ಆ ಕ್ರಿಯಾಕರ್ಮ ಸಾಧಾರಣೀಕರಣ ಮಾಡಿ ಕ್ರಿಯಾಕರ್ಮ ಮುಗಿಸಿ ಅದರ ಒಡೆ ಮೆಲ್ಲುತ್ತಾ ಊಟ ಮಾಡಿ ಎಲೆಡಿಕೆ ಹಾಕ್ತಾ ಮಹಾಧಮ್ಮಸ್ಸಿನವನೇ. ಅಂದರೆ ಇವರು ಸಾಧಾರಣ ಜನರ ಬಗ್ಗೆ ಮಾತಾಡ್ತಾ ಇರೋದು ಹೆಂಗೆ ಅಂತಂದರೆ, ಸಾಧಾರಣ ಜನರನ್ನು ಸಾಧಾರಣೀಕರಿಸಿ ಸಾಮಾನ್ಯ ಜನರು ಅಂತ ಒಂದು ವರ್ಗ ಇದೆ ಅಂಥೇಳಿ ಆ ಒಂದು ಬೇರೆ ಒಂದು ವರ್ಗ ಇದೆ. ಆ ವರ್ಗ ಏರ್ ಕಂಡೀಷನ್ ರೂಮಲ್ಲಿ ಕೂತು ಸಾಧಾರಣ ಜನರ ಬಗ್ಗೆ ಮಾತಾಡ್ತಾ ಇದೆ. ಸೊ ಅಂಥವ್ರ ಬಗ್ಗೆ ಈ ಸಾಧಾರಣ ಜನ ಅಂತಿರೋನು ಒಂದು ತಿರುಗಿ ಉತ್ತರ ಹೇಳ್ತಾ ಇದ್ದಾನೆ ಇದರ. ಸೊ ಇದು ಇದರ ಪಾಲಿಟಿಕ್ಸ್. ಅವನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಮಹಾಧಮ್ಮಸ್ಸಿನವನೇ, ಹುಮ್ಮಸ್ಸಿದೆಯೇ ಬಾ ಈಚ ಕಡೆ, ತೋರಿಸುತ್ತೇನೆ ಒಂದು ಕೈಯ. ಈ ಸಾಮುದ್ರಿಕವ ಮುದ್ರಿಕೆಯ, ನನಗೂ ಒಂದು ಹಸ್ತ ಇದೆ, ನನ್ನ ಹಸ್ತಕ್ಕೂ ಒಂದು ಸಾಮುದ್ರಿಕ ಇದೆ. ಸಾಮುದ್ರಿಕ ಯಾಕಿದೆ ಅಂತಂದರೆ, ಈ ಒಬ್ಬರ ಹಸ್ತದಲ್ಲಿರೋ ರೇಖೆಗಳು ಇನ್ನೊಬ್ಬರ ಹಸ್ತದಲ್ಲಿರೋದಿಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಬೇರೆ ಬೇರೆ ಇದೆ. ಹಾಗಾಗಿ ಇಂಡಿವಿಜುವಾಲಿಟಿ ಅನ್ನೋದು ಹುಟ್ಟೋದೇ ಅದರಿಂದ. ಆ ಸಾಮುದ್ರಿಕವೇ ಇಂಡಿವಿಜುವಲ್. ಅಲ್ಲ, ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಸಾಧಾರಣೀಕರಣ ಅನ್ನೋದು ನಾವು ಈಗ ನೀವು ಹೇಳಿದ್ರಲ್ಲ, ಪರ್ಫಾರ್ಮೆನ್ಸ್ ಆರ್ಟಲ್ಲಿ ಯಾವ ರೀತಿಯ ಟೆಕ್ನಿಕಲ್ ಟರ್ಮ್ ಆಗಿ ಬಳಸ್ತೀವೋ ಹಾಗೆ ನೋಡಬೇಕು, ಅಥವಾ ಸಾಧಾರಣೀಕರಣ ಅಂದರೆ ಜನರಲೈಸೇಷನ್ ಅನ್ನೋ ಅರ್ಥದಲ್ಲಿ ನೋಡಬೇಕು. ಯಾಕೆಂದರೆ ಸಾಮಾನ್ಯನಂತೆ ಅಂತ ಶುರುವಾಗಿರೋದು ಅಲ್ಲೂ ನಾವು ಜನರಲೈಸೇಷನ್ ಅಂತಲೇ ನೋಡ್ತಾ ಇರೋದು. ಅದು ಆ್ಯಕ್ಚುಲಿ ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಆದ ಒಂದು ಪಾರಿಭಾಷಿಕವಾದ ಅರ್ಥ ಇದೆ ಹೊರತು, ಅಂದರೆ ಕಾವ್ಯದಲ್ಲಿ ಅದಕ್ಕೊಂದು ಪಾರಿಭಾಷಿಕವಾದ ಅರ್ಥ ಇದೆ. ಆದರೆ ಅಲ್ಲೂ ಜನರಲೈಸೇಷನ್ ಅನ್ನುವ ಒಂದು ಇದರಲ್ಲೇ ನೋಡ್ತಾ ಇರೋದು ನಾವು. ಅದು ಜನರಲೈಸೇಷನ್ನೇ ಒಂದು ರೀತಿಯಲ್ಲಿ. ಎಲ್ಲರ ನೋವು
ಈಗ ಸೀತೆಯ ನೋವು ಬರೀ ಜನಕನ ಮಗಳ ನೋವಲ್ಲ, ಸೀತೆಯಂಥ ಎಲ್ಲರ ನೋವು. ಸರಿ, ಹಂಗಾಗೋದು ಸಾಧಾರಣೀಕರಣ, ಒಂದು ರೀತಿಯ ಜನರಲೈಸೇಷನ್ ಅದು. ಅಲ್ಲ, ಅವ್ರಿಗೊಂದು ಮೈಕ್ ಕೊಟ್ಬಿಡಿ, ಅದು ನನಗೂ ಅನುಕೂಲ. ನಟಿಯನ್ನು ಮೋಹಿಸಿದರೆ ಅವನ ನಟನೆ ಭಂಗ ಆಗತ್ತೆ, ನಟನೆ. ಹೌದು, ಅದಕ್ಕೋಸ್ಕರ ಅವನಿಗೆ ಅವಳಲ್ಲಿ ಇನ್ವಾಲ್ವ್ಮೆಂಟ್ ಇರಬಾರ್ದು. ಹೌದು, ಆಕ್ಟ್ರೆಸ್ ಎಲ್ಲ ಕರೆಕ್ಟ್ ಕೇಳ್ಕೊಳ್ಳಿ. ಅಥವಾ ಇವಳಿಗೆ ಅವನಲ್ಲಿ ಇರಬಾರ್ದು. ಪ್ರೇಕ್ಷಕನಾಗಿದ್ದವನು ಅವನಿಗೂ ಕೂಡ ಸಾಧಾರಣೀಕರಣ ಆಗದೇ ಇದ್ದರೆ ರಸಾನುಭವ ಬರೋದು ಆಗೋದಿಲ್ಲ. ಈಗ ಶಕುಂತಲೆ ಮಾಡ್ತಾ ಇರೋರು ನನ್ನ ಹೆಂಡತಿ ಆಗಿಬಿಟ್ರೆ ಭಾಳ ಪ್ರಾಬ್ಲಮ್ ಆಗುತ್ತೆ ನೋಡೋದಕ್ಕೆ. ಅದು ಅದೇ ಆ್ಯಕ್ಚುಲಿ ಅದನ್ನೆಲ್ಲ ರಸವಿಘ್ನ ಅಂತಲೇ ಕರಿತಾ ಇರೋದು. ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳ್ತಾನೆ, ಇದನ್ನ ಅಭಿನವ್ ಗುಪ್ತಾ ಇದು ಹೇಳಿದರೆ ತಮಾಷೆ ಅಂತ ಅನಿಸುತ್ತೆ. ಇದಕ್ಕೇನೋ ದೇಶ ಕಾಲ ವಿಶೇಷ ಅಂತಲೇ ಏನೋ ಒಂದು ಹೆಸರಿದೆ, ಅದಕ್ಕೊಂದು ಟರ್ಮ್ ಇದೆ. ಏನು ಸಂಬಂಧಿಸುತ್ತೆ ಅಂದರೆ ಅದು ಪ್ರೇಕ್ಷಕ ಮತ್ತು ನಟ ಅವರಿಬ್ಬರ ದೃಷ್ಟಿಯಿಂದಲೂ ನೋಡಬೇಕಾದ ತತ್ವಗಳಿವು, ಒಂದೇ ಕಡೆಯಿಂದ ನೋಡಬಾರ್ದು. ಹಂಗೆ ನೋಡಿದರೂ ಅದಕ್ಕೆ ಮೀನಿಂಗ್ ಇದೆ, ಹಿಂಗೆ ನೋಡಿದರೂ ಮೀನಿಂಗ್ ಇದೆ. ಇರಲಿ, ಈ ಪದ್ಯದ ಜೊತೆಗೆ ನಾವು ಮುಂದೆ ಹೋಗೋಣ. ಅಲ್ಲ, ಅಲ್ಲೂ ಇದೇ ಥರದ್ದು. ನಾನು ಆ ಶ್ರೀಸಾಮಾನ್ಯನ ಪ್ರಶ್ನೆಗೆ ನೆಕ್ಸ್ಟ್ ಬರ್ತೇನೆ. ಅದು ಕುವೆಂಪು ಅವರು ಅದನ್ನ ಹೇಳಿದ್ದಾರೆ. ಆರ್ ಕೆ ಲಕ್ಷ್ಮಣ್ ನಿಮ್ಗೆ ಗೊತ್ತಿದೆ, ಒಂದು ಕಾಮನ್ ಮ್ಯಾನ್ ಅಂತನೋ ಒಂದು ಚಿತ್ರ, ಅದು ಎಲ್ಲ ಅವರ ಎಲ್ಲ ಕಾರ್ಟೂನಿನ ತುದಿಗೆ ಒಬ್ಬ ಆರ್ ಕೆ ಲಕ್ಷ್ಮಣ್ ಇದರಲ್ಲಿ ಒಬ್ಬ ಪೇಟ ಹಾಕ್ಕೊಂಡವನು ಇರ್ತಿದ್ನಲ್ಲ. ಸೊ ಆ ಥರದ ಒಬ್ಬ ಸಾಮಾನ್ಯ. ಈಗ ಇಲ್ಲಿ ಒಬ್ಬ ಸಾಮಾನ್ಯ ಏನು ಹೇಳ್ತಿದ್ದಾನೆ ಅಂತಂದರೆ, ಈ ಪದ್ಯದಲ್ಲಿ ನೀವು ನನ್ನನ್ನು ಒಂದು ನನಗಿರೋ ಇಂಡಿವಿಜುವಾಲಿಟಿಯನ್ನು ಕೊಂದು, ಆ ಇಂಡಿವಿಜುವಾಲಿಟಿಯನ್ನು ಕೊಂದಿದ್ದರೆ ಶ್ರಾದ್ದ ಮಾಡಿ ಊಟ ಮಾಡ್ತಾ ನನ್ನನ್ನು ಸಾಮಾನ್ಯ ಅಂತ ಕರಿತಾ ಇದ್ದೀರಿ ಅಂತ. ಆ್ಯಕ್ಚುಲಿ ಇವತ್ತು ಎಲ್ಲ ಪ್ರಭುತ್ವಗಳು ಮಾಡ್ತಾ ಇರೋದು ಈ ಸಾಧಾರಣೀಕರಣವೇ. ನಮಗೆ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲದ್ರೆ ಬರೀ ನಮ್ಮ ಹೆಸರಿದ್ದರೆ ಸಾಕಲ್ಲ, ಇತ್ತಲ್ಲ ನಮ್ಮ ಹೆಸರು, ಯಾಕೆ ಬೇಕಾಗಿತ್ತು? ಆದರೆ ಅವ್ರಿಗೆ ಹೆಸರು ಬೇಡ, ಅವರಿಗೆ ಒಂದು ನಂಬರ್ ಆಗಬೇಕಾಗಿದೆ. ಇದು ಅಬ್ಸ್ಟ್ರಾಕ್ಟ್ ಆಗಬೇಕು. ನಿಮಗಿರೋ ಎಲ್ಲ ಮುಂದೆ ಬರುತ್ತೆ, ನಿಮ್ಮ ಚಹರೆಗಳನ್ನೆಲ್ಲ ಅಳಿಸಿ ಮಾಡುವ ಕೆಲಸ ಅಂತ. ಇದರ ವೈಲೆನ್ಸ್ ಏನು ಅಂತ ಮುಂದೆ ಹೇಳ್ತಾರೆ. ಇದು ಭಾಳ ಸರಳವಾದ ಕೆಲಸ ಅಂತ ಕಾಣುತ್ತೆ ನಮಗೆ. ಸರ್ಕಾರಗಳು ಭಾಳ ಸುಲಭವಾಗಿ, ಅಥವಾ ಯಾವುದೇ ಒಂದು ಇದರಲ್ಲಿ ಬರೀ ಸರ್ಕಾರ ಅಷ್ಟೇ ಅಲ್ಲ, ಬೇರೆ ಕಡೆನೂ ಈ ಸಾಮಾನ್ಯ ಅನ್ನೋ ಕಾನ್ಸೆಪ್ಟ್ ಉಪಯೋಗ ಆಗುತ್ತೆ. ಎಲ್ಲೆಲ್ಲಿ ಅಂತ ಹೇಳ್ತೇನೆ ನಾನು. ಈ ಸಾಮಾನ್ಯ ಅನ್ನೋ ಕಾನ್ಸೆಪ್ಟ್ ಉಪಯೋಗ ಆಗೋ ಹೊತ್ತಿಗೆಲ್ಲ ನಾವು ಒಂದು ಸಾಧಾರಣೀಕರಣ ಮಾಡ್ತೇವೆ. ಉದಾಹರಣೆಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇಟ್ಕೊಳ್ಳಿ. ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವಾಗಲೂ ಸಾಧಾರಣೀಕರಣ ಮಾಡ್ತಾರೆ, ಎಕ್ಸ್ಟ್ರಾಪೊಲೇಟ್ ಮಾಡ್ತಾರೆ. ಅಥವಾ ಈ ಮ್ಯಾಥಮೆಟಿಕ್ಸಲ್ಲಿ ನಾವು ಯಾವಾಗಲೂ ಸಾಧಾರಣೀಕರಣ ಮಾಡ್ತೇವೆ. 3 ಜನ 2 ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೋ, 2 ಜನ 3 ದಿವಸದಲ್ಲಿ ಅಷ್ಟೇ ಕೆಲಸ ಮಾಡ್ತಾರೆ. ಆದರೆ ಆ 3 ಜನ ಯಾರು, ಅವ್ರು ಎಂತ ಇರೋರು, ಅವ್ರಿಗೆ ಹಸುವಾಗ್ತಿದೆಯೋ, ಅವ್ರಿಗೆ ಕೆಲಸ ಮಾಡೋ ತಾಕತ್ತಿದೆಯೋ, ಈ ಪ್ರಶ್ನೆ ಎಲ್ಲ ನಾವು ಕೇಳಲ್ಲ. ಅವೆಲ್ಲವನ್ನು ನಾವು ಅದನ್ನೇ ಸಾಧಾರಣೀಕರಣದ ಕ್ರಿಯಾಕರ್ಮ ಅಂತ ಹೇಳೋದು. ಅದನ್ನೆಲ್ಲ ನಾವು ಆ ಪ್ರಶ್ನೆಗಳನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೇವೆ. ಡಿಲೀಟ್ ಮಾಡಿ ಮನುಷ್ಯ ಅಂತಂದರೆ ನಾವು ಬರೀ ಒಂದು ನಂಬರ್ ಅಂತ ತಿಳಿತೇವೆ. ಹಂಗೆ ನಂಬರ್ ಅಂತ ತಿಳಿದು ಸಾಮಾನ್ಯನ ಸೃಷ್ಟಿ ಮಾಡ್ತೇವೆ. ಈ ಸಾಮಾನ್ಯನ ಸೃಷ್ಟಿ ಬೇರೆ ಬೇರೆ ಫೀಲ್ಡಲ್ಲಿ ಆಗುತ್ತೆ. ಒಂದು 2-3 ಸಣ್ಣ ಉದಾಹರಣೆ ಕೊಟ್ಬಿಟ್ರೆ ನಿಮಗೆ ಈ ಸಾಮಾನ್ಯ ಅನ್ನೋ ಟರ್ಮಿಗೆ ಎಷ್ಟು ಒಂಥರ ಒಂದು ಪೊಲಿಟಿಕಲ್ ಆದ ಒಂದು ವೈಬ್ರೆನ್ಸಿ ಇದೆ ಅಂತ ಗೊತ್ತಾಗುತ್ತೆ. ರಾಜಕಾರಣಿಗಳು ಯಾವಾಗಲೂ ನಾವು ಸಾಮಾನ್ಯ ಜನರಿಗೋಸ್ಕರ ಕೆಲಸ ಮಾಡ್ತೇವೆ ಅಂತ ಹೇಳ್ತಿರ್ತಾರೆ. ಜನಸಾಮಾನ್ಯ ಹಾಂ ಹೌದು ಧಮಾಸು. ನಾನು ಅದು ಇನ್ನೊಂದು ಪದ್ಯ ಇದೆ ಅವರದ್ದು, ಒಂದು ಬರುತ್ತಾರೆ ಬಾಂದಿನವರು ಬರುತ್ತಾರೆ ಅಂತ. ಆ ಪದ್ಯದ ಒಂದು ಪ್ಯಾರನ್ನು ಓದ್ತೇನೆ ಆಮೇಲೆ. ಈ ಪದ್ಯ ಏನು ಮಾಡ್ತಾ ಇದೆ ಅಂತಂದರೆ, ಅವನಿಗಿರುವ ಇದನ್ನೆಲ್ಲ, ಒಬ್ಬ ಮನುಷ್ಯನಿಗಿರುವ ಎಲ್ಲ ಚಹರೆಗಳನ್ನು ರಿಮೂವ್ ಮಾಡಿ, ಅವನಿಗಿರುವ ಕಲರು, ಅವನಿಗಿರುವ ಟೇಸ್ಟು, ಅವನಿಗಿರುವ ಸೈಟು, ಅವನಿಗಿರೋ ಸೌಂಡು ಎಲ್ಲವನ್ನು ರಿಮೂವ್ ಮಾಡಿ ಅವನನ್ನು ಒಂದು ಅಬ್ಸ್ಟ್ರಾಕ್ಟ್ ಆದ ಒಂದು ನಂಬರ್ ಮಾಡೋದಿದೆಯಲ್ಲ, ಆ ನಂಬರ್ ಮಾಡೋದು ಒಂದು ಸಾಮಾನ್ಯನ ಸೃಷ್ಟಿ. ಸಾಮಾನ್ಯನ ಸೃಷ್ಟಿಯನ್ನು ಪ್ರಭುತ್ವ ಆ ರೀತಿಯಲ್ಲಿ ಮಾಡುತ್ತೆ. ಸಾಮಾನ್ಯ ಅಂದರೆ ಏನು? ನೀನು ಅಂದರೆ ನಿನ್ನ ಬ್ಯಾಂಕ್ ಅಕೌಂಟ್ ನಂಬರು, ನೀನು ಅಂದರೆ ನಿನ್ನ ಆಧಾರ್ ಕಾರ್ಡ್ ನಂಬರು, ನೀನು ಅಂದರೆ ನಿನ್ನ ಫೋನ್ ನಂಬರ್, ಅದು ನೀನು ಅಂದರೆ ನಿನ್ನ ಕಾರ್ಡು. ಅದು ಒಂದು ರೀತಿ ಪ್ರಭುತ್ವ ಮಾಡ್ತಾ ಇರೋದು. ಇನ್ನೊಂದು ರೀತಿಯಲ್ಲಿ
ಈ ಕಲೆಯಲ್ಲಿ ಕಲಾವಿದರಲ್ಲಿ ಕೂಡ ಈ ಥರದ ಒಂದು ಸಾಮಾನ್ಯತೆಯ ಸೃಷ್ಟಿ ಯಾವಾಗಲೂ ಆಗ್ತಾ ಇರುತ್ತೆ. ನೀವು ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಮಾಡ್ತಾರಲ್ಲ, ಅವ್ರ ಹತ್ರ ಯಾತಕ್ಕೆ ಇಷ್ಟು ಕೆಟ್ಟ ಸಿನಿಮಾ ಮಾಡ್ತೀರಿ ಅಂದರೆ, ಇವೆಲ್ಲ ಸಾಮಾನ್ಯ ಜನರು ಇದನ್ನು ಬಯಸ್ತಾರೆ ಆದ್ರಿಂದ ಮಾಡ್ತೇವೆ ಅಂತ ಹೇಳ್ತಿರ್ತಾರೆ ಅವ್ರು ಯಾವಾಗಲೂ. ನಮ್ಮ ಹತ್ರ ಸುಮಾರು ಜನ ಬಂದು ನಿಮ್ಮ ನೀನಾಸಂ ನಾಟಕ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರ ಹತ್ರ ಫಸ್ಟ್ ಕೇಳೋ ಪ್ರಶ್ನೆ, ನಿಮಗೆ ಅರ್ಥ ಆಗಿದೆಯಾ ಅಂತ. ಇಲ್ಲ, ನನಗೆ ಅರ್ಥ ಆಗತ್ತೆ. ಇಲ್ಲ, ನಿಮಗಿಂತ ಸಾಮಾನ್ಯ ಜನರು ಯಾರೂ ಇಲ್ಲ ಪ್ರಪಂಚದ ಮೇಲೆ. ಅವ್ರು ಸಿಕ್ಕಾವಾಗ ನೋಡ್ಕೊಳ್ಳೋಣ, ಈಗ ಸದ್ಯಕ್ಕೆ ನಿಮಗೊಂದು ಅರ್ಥ ಆಗಿದೆಯಲ್ಲ ಅಂತ ನಾನು ಯಾವಾಗಲೂ ಅವ್ರ ಹತ್ರ ಮಾತಾಡ್ತೇನೆ. ತಮಾಷೆ ಏನು ಅಂತಂದರೆ, ಈ ಸಾಹಿತ್ಯದಲ್ಲಿ, ಇದರಲ್ಲಿ, ಈವನ್ ರಾಜಕಾರಣದಲ್ಲಿ, ಈವನ್ ಎಕನಾಮಿಕ್ಸಲ್ಲಿ ನಾವು ಒಂದು ಹೊಸ ಶತಮಾನಕ್ಕೆ ಹೊಸ ಪರಿಭಾಷೆಗಳು ಅಂತ ಒಂದು ಪುಸ್ತಕ ಮಾಡಿದ್ದೇವೆ. ಆ ಪುಸ್ತಕದಲ್ಲಿ ರೋಬಿ ರಾಜನ್ ಅಂತನವರು ಎಕನಾಮಿಕ್ಸ್ ಬಗ್ಗೆ ಬರೆದಿದ್ದಾರೆ. ಅವ್ರು ಹೇಳ್ತಾ ಇರೋದು, ಈ ಮಾಡರ್ನ್ ಎಕನಾಮಿಕ್ಸ್ ನಡೀತಾ ಇರೋದೇ ಈ ಸಾಮಾನ್ಯ ಜನ ಅಂತನ್ನುವ ಒಂದು ಅಪಕಲ್ಪನೆಯ ಮೇಲೆ, ಅದು ಇಲ್ಲದೇ ಇರುವ ಒಂದು ಅಬ್ಸ್ಟ್ರಾಕ್ಟು. ಅದನ್ನು ಹುಟ್ಸ್ಕೊಳ್ದೆ ಹೋದರೆ ಇವತ್ತಿನ ಎಕನಾಮಿಕ್ಸೇ ಮೀನಿಂಗ್ಲೆಸ್. ಯಾಕೆಂದರೆ ಆ ಥರದ ಒಬ್ಬ ಕಾಮನ್ ಮ್ಯಾನ್ ಇದ್ದಾನೆ, ಆ ಕಾಮನ್ ಮ್ಯಾನ್ ಎಲ್ಲೂ ಇರಲ್ಲ, ಅದೊಂದು ಅಬ್ಸ್ಟ್ರಾಕ್ಷನ್ನು. ಇಲ್ಲೂ ಅಷ್ಟೇ, ನಾವು ಕಾಮನ್ ಮ್ಯಾನನ್ನು ಒಂದು ಅಬ್ಸ್ಟ್ರಾಕ್ಷನ್ನಾಗಿ ಹುಟ್ಸ್ಕೊತೇವೆ. ಈ ಸಾಹಿತ್ಯದಲ್ಲೂ ಅಷ್ಟೇ. ಯಾಕೆಂದರೆ ನಮಗೆ ನಾವು ಪರಿಣತರು ಅಂತ ಹೇಳಬೇಕಾದ್ರೆ ನಮಗೊಂದಿಷ್ಟು ಜನ ಸಾಮಾನ್ಯ ಜನರು ಆ ಕಡೆ ಕೂತಿರ್ಬೇಕು. ಅದಿಲ್ಲದಿದ್ರೆ ನಮಗೆ ಪರಿಣತಿ ಬರಲ್ಲ. ಆದರೆ ಎಷ್ಟೋ ಸರಿ ಈ ಸಿನಿಮಾದಲ್ಲಿ ಹೇಳ್ತಿರ್ತಾರಲ್ಲ, ಅವ್ರನ್ನ ಯಾತಕ್ಕೆ ಆ ಸಾಮಾನ್ಯ ಜನನ ಸೃಷ್ಟಿ ಮಾಡ್ತಿರ್ತಾರೆ ಅಂತಂದರೆ, ಇವರ ಬೇರೆ ಬೇರೆ ಏನೇನೋ ಎಲ್ಲ ಮೋಸ ಮಾಡಿ ದುಡ್ಡು ಮಾಡ್ತಾ ಇರ್ತಾರಲ್ಲ ಇವರ ಈ ಹುನ್ನಾರಗಳು ಕಾಣಿಸಬಾರ್ದು ಅಂಥೇಳಿ ಅದನ್ನು ಹಾಕೋದಕ್ಕೊಬ್ಬ ಜನ ಬೇಕಾಗತ್ತೆ ನಿಮಗೆ. ಅದನ್ನು ಯಾರದ್ದೋ ತಲೆ ಕಟ್ಟಬೇಕಾಗತ್ತಲ್ಲ, ಅದಕ್ಕೆ ನೀವು ಸಾಮಾನ್ಯ ಜನರನ್ನು ಸೃಷ್ಟಿ ಮಾಡ್ತಿರ್ತೀರಿ. ಟಿ ವಿಯವರು ಯಾವಾಗಲೂ ಮಾಡ್ತಾರೆ ಇದನ್ನು. ನಾವು ಅವರು ಅದರ ಒಂದು ಇದನ್ನು ಮಾಡ್ತಾರೆ, ಒಂದು ಅಬ್ಸ್ಟ್ರಾಕ್ಟ್ ಇದು. ಫಸ್ಟು ಈ ಟಿ ವಿಯವರು ಒಂದಿಷ್ಟು ಜನಕ್ಕೆ ತೋರಿಸ್ತಾರಂತೆ ಅದರ ಫಸ್ಟ್ ಆ ಸೀರಿಯಲ್ ವರ್ಕ್ ಆಗುತ್ತೋ ಇಲ್ವೋ ಅಂತ. ಸೋಕಾಲ್ಡ್ ಸಾಮಾನ್ಯ ಜನರನ್ನು ಕರೀತಾರಂತೆ ಅದಕ್ಕೆ. ಅವರು ಅದನ್ನು ಆ ಥರದ ಇದರಲ್ಲಿ ಅದನ್ನು ಒಂದು ಕನ್ಸ್ಟ್ರಕ್ಟ್ ಮಾಡ್ತಾರೆ, ಸಾಮಾನ್ಯ ಜನರ ಒಂದು ಕಲ್ಪನೆಯನ್ನು. ಈಗ ಈ ಪದ್ಯದಲ್ಲಿ ಒಬ್ಬ ಸಾಧಾರಣ ಜನ, ಇಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ, ಪ್ರಾಬ್ಲಮ್ ಇರೋದು ಸಾಧಾರಣ ಜನರಲ್ಲ. ನಾನು ಅದನ್ನೂ ಕೆಲವು ಸಾರಿ ಹೇಳ್ತೇನೆ. ಈ ಸೆಮಿನಾರಲ್ಲಿ ಎಲ್ಲ ಕೇಳ್ತಾರಲ್ಲ, ಸಾಧಾರಣ ಜನರಿಗೆ ಇದು ಅರ್ಥ ಆಗುತ್ತಾ, ಸಾಧಾರಣ ಜನ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ. ಸಾಧಾರಣ ಜನರಿಗೆ ಅರ್ಥ ಆಗುತ್ತಾ ಇಲ್ಲೋ ಅಂತ ಸಾಧಾರಣ ಜನರ ಹತ್ರ ಮಾತಾಡಿದರೆ ಅರ್ಥ ಆಗುತ್ತೆ ನಮಗೆ. ಆದರೆ ಎಷ್ಟೋ ಸರಿ ಸಾಧಾರಣ ಜನರನ್ನು ಹ್ಯಾಂಡ್ಲ್ ಮಾಡೋಕ್ಕಿಂತ ಸಾಧಾರಣ ಜನರ ವಕೀಲರು ಇರ್ತಾರಲ್ಲ, ಅವ್ರನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಆ ಸಾಧಾರಣ ಜನರ ವಕೀಲತ್ತು ಎಲ್ಲರೂ ಮಾಡ್ತಾ ಇರ್ತಾರೆ. ಯಾಕೆಂದರೆ ಆ ಸಾಧಾರಣ ಜನರ ಉತ್ಪಾದನೆ ಮಾಡೋದ್ರಿಂದ ನಮಗೆ ಕೆಲವು ಲಾಭಗಳಿದ್ದಾವೆ. ಆ ಲಾಭಕ್ಕೋಸ್ಕರ ನಾವು ಇಲ್ಲದೇ ಇರುವ ಸಾಧಾರಣ ಜನರನ್ನು ಮಾಡ್ತಾಯಿದ್ದೇವೆ. ಇಲ್ಲಿ ಫಸ್ಟ್ ಟೈಮು ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಆಮ್ ಆದ್ಮಿ, ಉದ್ದೇಶಪೂರ್ವಕವಾಗಿ ಹೇಳ್ತಿರೋದನ್ನು, ಒಬ್ಬ ಆಮ್ ಆದ್ಮಿ ವಾಪಸ್ ಬಂದು ನಾನು ಸಾಮಾನ್ಯ ಅಂತ ಕರಿತಾ ಇದ್ದೇನೆ, ನಾನು ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಪದ್ಯ ನೋಡಿ, ಮೇ 1976ನೇ ಇಸ್ವಿಯಲ್ಲಿ ಬರೆದಿದ್ದು. ನಿಮಗೆ ಅದರ ಪಾಲಿಟಿಕ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು. 1975ರಲ್ಲಿ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹಾಕಿದ್ರು. ಎಮರ್ಜೆನ್ಸಿ ಕಳೀತಿದ್ದಂಗೆ ಈ ಪದ್ಯ ಬಂದಿದೆ. ಎಮರ್ಜೆನ್ಸಿಯಲ್ಲೇ ಬರೆದಿದ್ದು. ಅದು 76 ಅಂದರೆ ಅದು ಅದರ ಎಂಡಿಗೆ, ಮೇ 76 ಅಂದರೆ ಬಹುಶಃ ಮುಗಿದಿದೆ ಎಮರ್ಜೆನ್ಸಿ. ಮಾರ್ಚ್ 77ಕ್ಕೆ ಮುಗೀತು. ಸೊ ಇದು ಎಮರ್ಜೆನ್ಸಿಯಲ್ಲೇ ಬರೆದ ಪದ್ಯ. ಸೊ ಈ ಎಮರ್ಜೆನ್ಸಿಯಲ್ಲೇ ಅವರು ಅಲ್ಲಿ ಸಾಮಾನ್ಯ ಜನರ ಇನ್ವೊಕೇಶನ್ ಯಾವಾಗಲೂ ಆಗ್ತಿತ್ತು. ಅವರಿಗೋಸ್ಕರ ನಾವು ಎಲ್ಲ ಮಾಡಬೇಕು, 10 ಪಾಯಿಂಟ್ ಪ್ರೋಗ್ರಾಮು, ಇದು ಸ್ಟೆರಿಲೈಸೇಷನ್ನು, ಈ ಥರದ್ದೆಲ್ಲ ನಡೀತಾ ಇತ್ತು. ಏನ್ರಿ ಮಾಡಬೇಕಾಗಿದೆ ಮೈಸೂರಲ್ಲಿ? ನಿಮ್ಮ ಓಟ್ ತೊಗೊಂಡು ಏನ್ರಿ ಮಾಡಬೇಕಾಗಿದೆ? 2% ನಮಗೆ ಗೊತ್ತಿದೆ ಹೆಂಗೆ ತೊಗೋಬೇಕಂತ ಓಟ್. ಕರೆಕ್ಟ್. ಇದು ನಾನು ಎಮರ್ಜೆನ್ಸಿಯಲ್ಲೇ ನಾನು ಸಾಗರದಲ್ಲೇ ದೇವರಾಜ್ ಅರಸು ಅವ್ರ ಭಾಷಣ ಕೇಳಿದ್ದೇನೆ. ಆ ಮಾರಿಗುಡಿ ಇದರಲ್ಲಿ ನಿಂತ್ಕೊಂಡು, ನಮ್ಗೆ ಈ ಕಡೆ ಕೂತೋರು ಓಟ್ ಕೊಡೋದು ಬೇಡ, ಈ ಕಡೆ ಕೂತೋರು ಓಟ್ ಕೊಡೋದು ಬೇಡ, ಈ ಕಡೆ ಕೂತೋರು ಓಟ್ ಕೊಡೋದು ಬೇಡ, ನಮ್ಗೆ ಓಟ್ ಕೊಡೋರು ಮನೇಲಿದ್ದಾರೆ, ಹಾಕ್ತಾರೆ ಅವ್ರು ಬಂದು ಹೇಳ್ತಿದ್ರು. ಅಂದರೆ ಅಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಿದ್ರು ಅವರು. ಅದೃಶ್ಯ ಮತದಾರರು ಅಂತಿದ್ದಾರೆ. ಅದೇ ನಾನು ದೇವರಾಜ್ ಅರಸು ಭಾಷಣನೇ ಕೇಳಿದ್ದೇನೆ ನಾನು. ಅಲ್ಲ, ಈ ಅರ್ಥದ ವಿವರ ಈಗ ಅಕ್ಷರ ಹೇಳಿದ್ದಿಷ್ಟು ಮುಂದಿನ ಶಬ್ದದಲ್ಲಿ ಸ್ಪಷ್ಟವಾಗಿದೆ. ಹೌದು. ಹುಮ್ಮಸ್ಸಿದೆಯೇ ಬಾ ಈ ಕಡೆ ತೋರಿಸುತ್ತೇನೊಂದು ಕೈಯ. ಅದು ವೆರಿ ಹೌದು, ಯೂಸೇಜ್ ಲ್ಯಾಂಗ್ವೇಜ್ ಅದು. ಅವನು ಈಗ ಒಂಥರ ಈಗ ಸಿಟ್ಟಿಗಿದ್ದಾನೆ. ಆ ಸಾಮಾನ್ಯ ಅಂತ ಕರೆಸ್ಕೊಂಡವನಿಗೆ ಇನಫ್ ಆಫ್ ಸಾಮಾನ್ಯ ಅಂತ ಅನಿಸಿದೆ. ಅವನು ಈಗ ಎದುರಿಗೆ ಬಂದು ನಿಂತು
ನನ್ನನ್ನು ಸಾಮಾನ್ಯ ಅಂತ ಕರಿತೀಯ, ನಿನ್ನ ಒಂದು ಕೈ ನೋಡ್ಕೊತೇನೆ ನಾನು ಅಂತ ಹೇಳ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಕೆಲವು ವರ್ಷಗಳ ಹಿಂದೆ ಒಬ್ಬರು ಮುಖ್ಯಮಂತ್ರಿಗಳು ಚಾನಲ್ ಹೇಳ್ತಿದ್ರು, ನಾನು CM ರೀ, ಕಾಮನ್ ಮ್ಯಾನ್. ಕರೆಕ್ಟ್. ಆ ಕಾಮನ್ ಮ್ಯಾನನ್ನು ನಾವು ತುಂಬ ಬೇರೆ ಬೇರೆ ಇದರಲ್ಲಿ ನಾವು ಬರೀ ಮುಖ್ಯಮಂತ್ರಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ಮಾತ್ರ ಹಾಕೋದು ಬೇಡ, ನಾವು ಸಾಮಾನ್ಯ ಮನುಷ್ಯರನ್ನೇ ಇನ್ವಾಕ್ ಮಾಡ್ತಾ ಇರ್ತೇವೆ. ಸೊ ಜವಾಬ್ದಾರಿಯನ್ನು ಇನ್ನೊಬ್ಬರ ಮನೆಗೆ ದಾಟಿಸುವ ಇದಕ್ಕೆ ಮುಂಚೆ ನಾವು ಇದನ್ನು ಸಾಮಾನ್ಯರನ್ನು ಯಾವಾಗಲೂ ಇನ್ವಾಕ್ ಮಾಡ್ತಾ ಇರ್ತೇವೆ. ಆಮೇಲೆ ಎಷ್ಟೋ ಸರಿ ನಾವೇ ನಮಗೆ ಮಾಡೋಕ್ಕೆ ಆಗದೇ ಇರೋ ಕೆಲಸನೆಲ್ಲ ಅದು ಸಾಮಾನ್ಯ ಜನರ ಕಾರಣದಿಂದ ನಮಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಿರ್ತೇವೆ. ಅದು ನಮಗೆ ಆಗದೇ ಇರುವ ಕೆಲಸವನ್ನು ಸಾಮಾನ್ಯ ಜನರ ಮೇಲೆ, ಯಾಕೆಂದರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಯಾರೂ ಇಲ್ಲಲ್ಲ. ಅದಕ್ಕೋಸ್ಕರ ಉತ್ತರ ಕೊಡೋದಿಲ್ಲ ಅಂತಲೇ ಅಡಿಗರ ಪದ್ಯದಲ್ಲಿ ಅವರು ಅವನನ್ನು ವಾಪಸ್ ಕರೆಸಿ ಅವನನ್ನು ಇನ್ವೋಕ್ ಮಾಡಿ ಅವನನ್ನು ಇಮ್ಯಾಜಿನ್ ಮಾಡಿ ಆ ಸಾಮಾನ್ಯನಿಗೊಂದು ಫ್ಲೆಶ್ ಆ್ಯಂಡ್ ಬ್ಲಡ್ ಕೊಟ್ಟು ಅವನ ಶ್ರಾದ್ದವನ್ನು ಒಂದು ಶ್ರಾದ್ದ ಮಾಡಿ ಅವನ ಶ್ರಾದ್ದವನ್ನು ರಿವರ್ಸ್ ಮಾಡಿ ಅವನನ್ನು ಮತ್ತೆ ಹುಟ್ಟಿಸಿ ಆ ಸಾಮಾನ್ಯನ ಎದುರಿಗೆ ತಗೊಂಬಂದು ನಮ್ಮ ಹತ್ರ ಮಾತಾಡಿಸ್ತಾ ಇದ್ದಾರೆ. ಸೊ ಆ ಸಾಮಾನ್ಯ ಈಗ ನಮ್ಮ ಹತ್ರ ಎದ್ದು ನಿಂತು ಮಾತಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಕೇಳೋಣ. ಹೂ ಹಣ್ಣು ತಳೆದ ಮರ ಮರೆತು ಸೆಟೆದು ನಿಂತಿರುವ ಕೊಡಲಿಯ ಕಾವೇ. ಹೋಯ್ತಾ ಮುಂದೆ? ಹಾಂ. ಹೂ ಹಣ್ಣು ತಳೆದ ಮರೆತು ಸೆಟೆದು ನಿಂತಿರುವ ಕೊಡಲಿಯ ಕಾವೇ. ಕೊಡಲಿ ಕೂಡ ಮರನೇ, ಆದರೆ ಕೊಡಲಿ ಮರ ಕಡಿಯೋಕ್ಕೆ ಬರುತ್ತೆ. ಆ ಮರ ಕಡಿತಾ ಇರೋ ಹೊತ್ತಿಗೆ ಕೊಡಲಿಗೆ ತಾನು ಮರದಿಂದಲೇ ಹುಟ್ಟಿದ್ದೆ ಅನ್ನೋದು ಮರ್ತೋಗುತ್ತಂತೆ, ಇಲ್ಲದ್ರೆ ಅದು ಮರ ಕಡಿಯಲ್ಲ ಅಲ್ವಾ. ತನ್ನ ಕುಟುಂಬವನ್ನು ತಾನೇ ಯಾರು ಇದು ಕಡಿತಾರೆ. ಆದರೆ ಕೊಡಲಿಗೆ ಅದು ತಾನು ಮರ ಅಂತ ಮರ್ತೋಗ ಹಂಗೆ ಮಾಡಿ ಅದನ್ನು ಮತ್ತೆ ಸಾಧಾರಣೀಕರಣ ಮಾಡಿ ಅದನ್ನ ಕೊಡಲಿಯಿಂದ ತಗೊಬಂದು ಅದರಿಂದ ನಾವು ಮರ ಕಡಿತೇವೆ. ಈ ಸಾಮಾನ್ಯನನ್ನು ಸೃಷ್ಟಿ ಮಾಡ್ತವ್ರು ಇಂಥ ಕೊಡಲಿಯ ಕಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಒಂದು ಮರವನ್ನು ಕಡಿದು, ಅಂದರೆ ಬಿದಿರನ್ನು ಕಡಿದು ಬ್ಯಾಂಬೂ ಮಾಡೋರು, ಮರವನ್ನು ಕಡಿದು ನಾಟ ಮಾಡೋರು ಇದ್ದಾರಲ್ಲ, ಇವರು ಈ ಸಾಧಾರಣದ ಸೃಷ್ಟಿಕರ್ತರು. ನಿನಗೆಲ್ಲ ಒಂದೇ, ಮಂದಿ ಅಂದರೆ ಮಂದೆ, ಜನ ಅಂದರೆ ಗುಂಪು ಅಷ್ಟೇ. ನಿನಗೆ ಮಾಸ್, ನಾವೇನು ಮಾಡೋಣ, ಮಾಸ್ಗೆ ಬೇಕಲ್ಲ, ಮಾಸ್ ಆಗಬೇಕು. ಅದಕ್ಕೋಸ್ಕರ ಮಂದಿ ಅಂದರೆ ಮಂದೆ ಎಂದರೆ ಕುರಿ ಎಂದರೆ ತರಕಾರಿ. ಸೊ ಭಾಳ ಸ್ಪಷ್ಟವಾಗಿದೆ. ಅಂದರೆ ಇಲ್ಲೇನೆಂದರೆ ಇನ್ನೊಂದು ಅರ್ಥ ಕೊಡ್ತಾ ಇದೆ. ಈಗ ನಾವು ಎಕನಾಮಿಕ್ಸಿಗೆ, ಕನ್ಸ್ಯೂಮರಿಸಮ್ಮಿಗೆ ಬರ್ತೇವೆ, ಅಲ್ಲೂ ಅಷ್ಟೇ. ಮಂದಿ ಅಂದರೆ ಕುರಿ ಅಂದರೆ ತರಕಾರಿ. ನಮಗೇನೆಂದರೆ ಇವತ್ತು ಬೆಳಗ್ಗೆ ಹೇಳ್ತಿದ್ರಲ್ಲ ಅಂತ ಇಮ್ಯಾಜಿನೇಷನ್, ಅದು ನಮ್ಮ ಮನುಷ್ಯರು ತಿನ್ನೋದು ನರಭಕ್ಷಕ, ಏನೋ ಹೆಸರು, ಹಾಂ, ಕ್ಯಾನಿಬಾಲಿಸಮ್. ಸೊ ಈ ಕ್ಯಾಪಿಟಲಿಸಮಿಗೆ ಒಂದು ಕ್ಯಾನಿಬಾಲಿಸಮ್ ಇದೆ. ಆ ಕ್ಯಾನಿಬಾಲಿಸಮ್ ಯಾವ ಥರ ನರಮಾಂಸದ ರುಚಿ ಇದೆ ಅದಕ್ಕೆ. ಅಂದರೆ ಈ ಮನುಷ್ಯರ ಟೇಸ್ಟನ್ನೆಲ್ಲ ನಾ ತಿಂತೇನೆ ಅಂತ. ಆಮೇಲೆ ಅವರು ಟೇಸ್ಟನ್ನು ಸೃಷ್ಟಿ ಮಾಡಿ ಅಡ್ವರ್ಟೈಸ್ಮೆಂಟ್ ಮೂಲಕ, ಆಮೇಲೆ ಅದೇ ಟೇಸ್ಟನ್ನು ಅವರು ಅದನ್ನ ಎಂಜಾಯ್ ಮಾಡ್ತಾರೆ. ಸೊ ಆ ಥರದ ಒಂದು ಇದು ಮಂದಿ ಎಂದರೆ ಮಂದೆ ಎಂದರೆ ಕುರಿ ಎಂದರೆ ತರಕಾರಿ. ಹೆಸರು ಹಿಡಿದು ಕೂಗಿ ಹಿಡಿ ಹುಲ್ಲು ನೀಡಿ ಮೈಸವರಿ ಸವಿ ನುಡಿಯುವ ಕ್ರಿಯಾವಂತಿಕೆ ನಿನಗೆಲ್ಲಿ. ನಂಬರು ಹಾಕಿ ಟ್ರಕ್ಕಿಗೆ ತುಂಬಿ ಕಸಾಯಿಖಾನೆ ಡಬ್ಬಿಗೆಲ್ಲ ಒಂದೇ ಹೆಸರು ಪಟ್ಟಿ ಅಂಟಿಸುವ ಟಿನ್ನುಗಳಲ್ಲಿ ಮಾತ್ರವೇ ನನ್ನ ರುಚಿ ನೋಡುವ ಉದ್ದೇಶವುಳ್ಳ ಸಮವಸ್ತ್ರ ಪ್ರವಾದಿಯೇ ನಿನ್ನ ಮುಖವೆಲ್ಲಿ. ರೊಟ್ಟಿ ತುಣುಕಿಗೆ ಮುಖ ಮೂಗು ಕೆತ್ತಿಸಿಕೊಂಡ ಬೇವಾರ್ಸಿ ಬಾಲ ಕಳೆದುಕೊಂಡ ನರಿಯೇ ನಿನಗೆ ವೈವಿಧ್ಯವೇ ಹುಳಿ. ಇಂಚು ಪಟ್ಟಿ ಹತ್ತರಿ ಅಂದರೆ ಇದು ಮಾಡೋದು ಪ್ಲೈನಿಂಗ್. ಇಂಚು ಪಟ್ಟಿ ಹತ್ತರಿ ಹಿಡಿದು ಸಾಮಾನ್ಯಕ್ಕೆ ಹತ್ತ ಕೆತ್ತುವ ಆಚಾರಿ. ಸಲ್ಲುವ ಕಾಳ ದಕ್ಷಿಣೆ ಹಣದ ಝಣತ್ಕಾರದ ನಿರಾಕಾರ ಪೂಜಕನೇ. ನಿನ್ನ ಎದೆಗೂಡಲ್ಲಿ ಇಟ್ಟ ಯಂತ್ರಕ್ಕೇನು ಹೆಸರು? ಉಸುರು. ಆ ಉಸಿರಿರುವ ಯಂತ್ರಕ್ಕೆ ಜೀವ ಇದೆ. ಜೀವ ಇರೋ ಯಂತ್ರಕ್ಕೆ ಒಂದು ಐಡೆಂಟಿಟಿ ಇದೆ, ಅದಕ್ಕೆ ಒಂದು ಇಂಡಿವಿಜುವಾಲಿಟಿ ಇದೆ. ಆ ಇಂಡಿವಿಜುವಾಲಿಟಿಯನ್ನು ನೀನು ನಿನಗಿಟ್ಕೊತಾ ಇದೆಯಾ, ಆದರೆ ಉಳಿದವರಿಗೆಲ್ಲ ಕೊಲ್ತಾ ಇದೆಯಾ. ಸೊ ಇಲ್ಲಿ ಈ ಸಾಧಾರಣೀಕರಣದ ಸಾಮಾನ್ಯ ಜನರ ಸೃಷ್ಟಿಯಲ್ಲಿರುವ ವೈಲೆನ್ಸು ನಿಧಾನವಾಗಿ ಬರ್ತಾಯಿದೆ. ಪ್ರಪಂಚದ ಎಲ್ಲ ಡಿಕ್ಟೇಟರ್ಸು, ಪ್ರಪಂಚದ ಎಲ್ಲ ಸರ್ವಾಧಿಕಾರಿಗಳು ಇದೇ ಸಾಧಾರಣೀಕರಣದಿಂದಲೇ ಶುರು ಮಾಡೋದು. ಫಸ್ಟ್ ಜನ ಎಲ್ಲ ಒಂದು, ಅವರಷ್ಟು ಜನನ ಅಬ್ಸ್ಟ್ರ್ಯಾಕ್ಟಾಗಿ ನೋಡ್ತೇನೆ, ಅವ್ರನ್ನ ನಂಬರಾಗಿ ನೋಡ್ತೇನೆ. ಆಮೇಲೆ ಸುಲಭ. ಹಿಟ್ಲರು ಇದೇ ಥರ ಜನರನ್ನು ನಂಬರ್ ಹಾಕಿ ಹೆಸರು ಹಿಡಿದು ಅವ್ರನ್ನ ಗಲ್ಲಿಗೆ ಹಾಕೋದು ಕಷ್ಟ. ನಂಬರ್ಗಳನ್ನು ನೀವು 69 ಕೊಲ್ಲು ಅಂತ ಹೇಳೋಕ್ಕೆ ಭಾಳ ಬೇಜಾರಾಗಲ್ಲ, ಇಂಥವ್ರನ್ನ ಕೊಲ್ಲು ಅಂತ ಹೇಳೋಕ್ಕೆ ತುಂಬ ಬೇಜಾರಾಗತ್ತೆ. ಈವನ್ ಕೊಲೆಗಾರರಿಗೂ ತುಂಬ ಕಷ್ಟ ಹೆಸರಿದ್ದರೆ. ಸೊ ಹೆಸರುಗಳ ಬದಲು ಅವ್ರನ್ನ ಫಸ್ಟ್ ನಂಬರ್ ಹಾಕಿ ಟ್ರಕ್ಕಿಗೆ ಹಾಕಿ. ಇದು ಅಷ್ಟೇ, ಒಂದು ಓಡಾಡ್ತಾ ಇರೋ ಕೋಳಿಯನ್ನು
ಅದನ್ನ ಕಡ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟ, ಟಿನ್ನಲ್ಲಿ ಬಂದರೆ ಸುಲಭ. ಅದು ಮತ್ತೆ ಸಾಧಾರಣೀಕರಣ. ಅದು ಆ ಕೋಳಿ ಅಂತನ್ನುವ ಕಾನ್ಸೆಪ್ಟನ್ನು ತೆಗೆದು ಅದನ್ನು ಕುರಿಯನ್ನು ತರಕಾರಿ ಮಾಡಿಕೊಟ್ರೆ ನಾವು ಅದನ್ನು ತಿನ್ನೋದು ನಮಗೆ ಸುಲಭ. ಇವರದ್ದು ಹಾಮನಾಯಕರದ್ದು ಒಂದು ಅವರ ಒಂದು ಯಾವುದೋ ಆತ್ಮಕಥೆಯಲ್ಲೋ ಯಾವುದೋ ಒಂದು ಅಂಕಣದಲ್ಲಿ ಓದಿದ್ದು, ಅವರು ಅಮೇರಿಕಕ್ಕೆ ಹೋದಾಗ ಒಂದು ಬೀಫ್ ಮಾಡುವ ಕಾರ್ಖಾನೆಗೆ ಹೋದ್ರಂತೆ. ಆ ಕಾರ್ಖಾನೆಯಲ್ಲಿ ಹೆಂಗಿತ್ತಂತೆ ಅಂದರೆ ಒಂದು ಕಡೆಗೆ ದನ ಎಲ್ಲ ಹಿಂಗೆ ಒಳಗೆ ಹೋಗ್ತಾ ಇದ್ವಂತೆ ಒಂದು ಕಡೆಗೆ, ಇನ್ನೊಂದು ತುದಿ ಬಂದರೆ ಡಬ್ಬಿ ಎಲ್ಲ ಹೊರಗಡೆ ಬರ್ತಾಯಿತ್ತಂತೆ. ಅದು ನೋಡಿದ ಮೇಲೆ ಅವ್ರು ಬೀಫ್ ತಿನ್ನೋದು ಬಿಟ್ರಂತೆ. ಅಂದರೆ ಆ ಥರ ಇವತ್ತಿನ ಒಂದು ಕಾಲದಲ್ಲಿ ನಾವು ಆ ಥರದ ಒಂದು ಕನ್ಸ್ಯೂಮರಿಸಮನ್ನು ನಾವು ಇವತ್ತು ಕ್ರಿಯೇಟ್ ಮಾಡಿದ್ದೇವೆ. ಇದು ಬರೀ ಈ ಮಾಂಸಾಹಾರಕ್ಕೆ ಮಾತ್ರ ಸಂಬಂಧಪಟ್ಟ ವಿಚಾರ ಅಲ್ಲ, ನಾವು ಎಲ್ಲದರಲ್ಲೂ ಈ ಕನ್ಸ್ಯೂಮರಿಸಮ್ ಎಲ್ಲ ರೀತಿಯ ಫುಡ್ಡಲ್ಲೂ ಇದು ಬಂದಿದೆ. ಇಲ್ಲಿ ಮಾಂಸಾಹಾರದ ರೆಫರೆನ್ಸ್ ಬಂತು ಅನ್ನೋದಕ್ಕೋಸ್ಕರ ಹೇಳಿದೆ. ಅದೇ ವೈವಿಧ್ಯವೇ ಹುಳಿ, ಇದು ವೈವಿಧ್ಯದ ನಾಶ. ಅವನಿಗೆ ಸ್ವಲ್ಪ ಹುಳಿ ಹೌದು, ಅದು ಹೌದು. ಆಮೇಲೆ ಇನ್ನೊಂದು, ನರಿ ಹಾರಿ ಹಾರಿ ಅದು ಮುಂದೆ ಬರುತ್ತೆ ಇದರಲ್ಲಿ. ನರಿ ಹಾರಿ ಹಾರಿ ತನಗೆ ಸಿಕ್ಕದೇ ಇರೋ ದ್ರಾಕ್ಷಿ ಹುಳಿ ಅಂತ ಹೇಳ್ತಂತಲ್ಲ, ಹಾಗೆ ಅದು ಆ ರೀತಿಯ ಒಂದು ಹುಳಿ ಅದು. ಹಾಂ, ಹೌದೌದು ಹೌದು. ಅಡಿಗರು, ನಾನು ಇನ್ನೊಂದು ಅವರದ್ದು ಮಣ್ಣಿನ ವಾಸನೆ ಅಂತ ಅವರದ್ದು ಒಂದು ಭಾಳ ಹಿಂದಿನ ಒಂದು ಸಂಕಲನ, ಅದರದ್ದೊಂದು ಅವರ ಪೊಲಿಟಿಕಲ್ ವ್ಯೂಸ್ ಏನು ಅಂತ ಹೇಳ್ತೇನೆ. ಅಡಿಗರ ಪಾಲಿಟಿಕ್ಸ್ ಬಗ್ಗೆ ನಾವು ತುಂಬ ತಪ್ಪು ತಿಳ್ಕೊಂಡಿದ್ದೇವೆ. ಅವರ ಲೇಖನಗಳಿಂದಲೇ ಅದನ್ನು ಬೇರೆ ರೀತಿಯಲ್ಲಿ ಎತ್ತಬೇಕು. ಆದರೆ ಅದು ಮಾಡಿರೋ ತುಂಬ ಕಾಂಟ್ರವರ್ಸಿಯಲ್ ಆಗುತ್ತೆ. ಅಂದರೆ ನಾನು ರಾಜಕಾರಣ ಅಂತ ಹೇಳಲ್ಲ, ಕಾವ್ಯಕಾರಣ ಅಂತ ಹೇಳ್ತೇನೆ ನಾನು ಅದಕ್ಕೆ. ವೈವಿಧ್ಯ ಎಲ್ಲ ಕಾಲದ ಡಿಕ್ಟೇಟರ್ಸಿಗೂ ವಿರೋಧದ್ದೇ. ಹೌದು, ಮತ್ತು ಬರೀ ಡಿಕ್ಟೇಟರ್ಸ್ಗಲ್ಲ, ಪ್ರಭುತ್ವಕ್ಕೆ ಅದು ವಿರೋಧ. ಆ್ಯಂಡ್ ಬಿ ಅದು ಯೂನಿವರ್ಸಲ್ ಆದ ಜಾಗತೀಕರಣದ ವ್ಯಾಪಾರಕ್ಕೂ ಅದು ವಿರೋಧ. ಹೌದು, ಅದಕ್ಕೆ ಒಂದೇ ಪ್ಯಾಟರ್ನ್ ಬೇಕು. ರುಚಿಗಳಲ್ಲಿ ವೈವಿಧ್ಯ ಇದ್ದುಬಿಟ್ರೆ ಇವರು ಮಾಸ್ ಪ್ರಾಡಕ್ಟ್ ಮಾಡೋಕ್ಕೆ ಆಗಲ್ವ? ಹೌದು ಅಲ್ವಾ? ಸೊ ಈ ವೈವಿಧ್ಯಗಳನ್ನೆಲ್ಲ ಒಂದು ಟೇಸ್ಟಿಗೆ ರೆಡ್ಯೂಸ್ ಮಾಡಿದಾಗ ಆ ಟೇಸ್ಟನ್ನು ತಣಿಸೋದಕ್ಕೆ ಒಂದು ಮಾಸ್ ಪ್ರೊಡಕ್ಷನ್. ಸಮವಸ್ತ್ರದ ಪ್ರವಾದಿ ಅಂತಂದರೆ ಒಂಥರ ಎಲ್ಲರೂ ಒಂದೇ ಯೂನಿಫಾರ್ಮಲ್ಲಿ ಇರಬೇಕು ಅಂತ ಹೇಳುವ ಒಂದು ಅವತಾರ, ಅದನ್ನು ಹೇಳ್ತಾ ಇರುವ ಒಬ್ಬ ಪ್ರೊಫೆಟ್. ನೀನು ಪ್ರವಾದಿ ಅಂದರೆ ಪ್ರೊಫೆಟ್, ಆ ಥರದ ಒಂದು ಪ್ರೊಫೆಟ್ ನೀನು ಹೇಳ್ತಾ ಇದ್ದೀಯ, ಒಂದು ಪ್ರೊಫೆಸಿ ಹೇಳ್ತಾ ಇದೆಯಾ. ಮುಂದೊಂದು ಕಾಲ ಬರುತ್ತೆ ಅದರಲ್ಲಿ ಎಲ್ಲರೂ ಒಂದೇ ಬಟ್ಟೆ ಹಾಕೊಂಡಿರ್ತಾರೆ ಅಂತ. ಹೌದು ಹೌದು, ಅಂದರೆ ಒಂಥರ ಇಂಡಿಯಾ ಅಂತಂದರೆ ನಾವು ಟ್ರೈ ಕಲರ್ ಹಾಕ್ಕೊಂಡಿರ್ತೇವೆ ಫುಲ್ ಎಲ್ಲರೂ. ಅದೇ ಓದ್ಬೋದು ಅಲ್ಲ, ನಾವು ಹಂಗೆ ಓದೋದಕ್ಕೆ ಅಂತ ತಕರಾರಿಲ್ಲ. ಆದರೆ ಮುಂದಿನ ಸಾಲುಗಳನ್ನು ಸಪೋರ್ಟ್ ಮಾಡುತ್ತಾ ಅಂತ ನೋಡಬೇಕು. ಈಗ ನಮ್ಗೆ ಏನಂದರೆ ನಾವು ಏನು ಬೇಕಾದರೂ ಓದ್ಬೋದು ಯಾವ ಪದಕ್ಕೆ, ಆದರೆ ನಮ್ಮ ಇಡೀ ಸ್ಟ್ರಕ್ಚರಲ್ಲಿ ಅದಕ್ಕೆ ಹೊಂದಾಣಿಕೆ ಆಗತ್ತಾ ಅಂತ ನೋಡಿ ಅದನ್ನು ತಗೋಬೋದು. ಎಲ್ಲರೂ ಓದೋದಕ್ಕೆ ಸ್ವತಂತ್ರ, ನಾವು ಓದ್ದಂಗೆ ಓದಬೇಕು ಅಂತಿಲ್ಲ. ಆದರೆ ಒಂದು ಲಾಜಿಕ್ ಬೇಕು ಅದಕ್ಕೆ. ಆ ಲಾಜಿಕ್ಕನ್ನು ಬಿಟ್ಟು ಓದಿದರೆ ಆ ಓದಿಗೆ ಮೀನಿಂಗ್ ಇಲ್ಲ. ನೋಡೋಣ ಮುಂದೆ. ಹೌದು, ಸಾಮಾನ್ಯ ವರ್ಸಸ್ ವೈವಿಧ್ಯ, ಸಾಮಾನ್ಯತೆ ವರ್ಸಸ್ ಪರಿಣತಿ, ಇವೆರಡಿದೆ. ಮುಂದೋಗೋಣ. ಉಸಿರು ಇದ್ದಿದ್ದು, ಈಗ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲ ಸಾಮಾನ್ಯತೆ ಅಲ್ಲ, ನಂದು ಪ್ರತ್ಯೇಕ. ಸಾಮಾನ್ಯತೆಯ ಇನ್ನೊಂದು ವಿಶೇಷ ಏನಂದರೆ ಪ್ರತ್ಯೇಕತೆ. ಸಾಮಾನ್ಯ ಆಗಲಿ ಅಂತ ಒಬ್ಬ ಡಿಕ್ಟೇಟರ್ ಹೇಳ್ತಿದ್ದಂಗೆ ಆ ದೇಶದಲ್ಲಿ ಪ್ರತ್ಯೇಕತಾವಾದ ಅಂತ ಯಾವುದನ್ನು ಕರಿತೇವೆ ಅದು ಶುರುವಾಗುತ್ತೆ. ಸೊ ಇಲ್ಲಿ ಶುರುವಾಯ್ತು ಅದೀಗ ಆ ಪಾಲಿಟಿಕ್ಸ್. ಅದು ಉಸಿರು ಇದ್ದಿದ್ದು ಪ್ರತಿಯೊಂದಕ್ಕೆ ಇತಿಹಾಸ ಬೇರೆ, ಹಾಸ ಬೇರೆ, ವಿಕಾಸ ಬೇರೆ, ವಿಲಾಸ ಬೇರೆ, ಗುರಿ ಪಾಶ ಬೇರೆ. ಇದನ್ನು ಪ್ರತಿಯೊಬ್ಬರು ಹೇಳ್ತಾರೆ. ನಾವೆಲ್ಲ ಒಂದೇ ರಾಷ್ಟ್ರ ಅಂತ ಹೇಳ್ತಿದ್ದಂಗೆ ನಮ್ಮ ಇತಿಹಾಸ ಬೇರೆ, ನಮ್ಮ ಹಾಸ ಬೇರೆ, ನಮ್ಮ ವಿಕಾಸ ಬೇರೆ ಅಂತ ಒಂದೊಂದು ಕಮ್ಯುನಿಟಿಯವ್ರು ಹೇಳೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇಮ್ಮಿಡಿಯೇಟಾಗಿ ಫಸ್ಟು ಈ ಸಾಧಾರಣೀಕರಣಕ್ಕೆ ಎದುರಾಗುವ ಪ್ರತಿಕ್ರಿಯೆ ಆ ಥರ ಪ್ರತ್ಯೇಕೀಕರಣದ ಒಂದು ಪ್ರತಿಕ್ರಿಯೆ. ಆಮೇಲೆ ನಿನ್ನ ನಕಾಶೆಗೆ ಸಿಕ್ಕದೆ ನುಣಿಚಿ ತನ್ನ ಜೀವಪತಾಕೆ ಎತ್ತಿ ಎತ್ತಿ ಕಾದಾಡುವುದು ಪ್ರತ್ಯೇಕತೆಯ ಬೆಳಕಿನುಪ್ಪರಿಗೆ ಕಟ್ಟುತ್ತಾ ಕೊನೆವರೆಗೆ ನಾನು ಈ ಕೆಲಸ ಮಾಡ್ತೇನೆ. ಕೊನೆಯವರೆಗೂ ನನ್ನ ಪ್ರತ್ಯೇಕತೆಯ ಬಾವುಟವನ್ನು ಎತ್ತಿ ಕಟ್ತಾ ನಾನು ನನ್ನ ಒಂದು ಜೀವದ ಪ್ರತ್ಯೇಕತೆಯನ್ನು ನಿನಗೆ ತೋರಿಸ್ತೇನೆ.
ಸೊ ಇದು ಅಷ್ಟೊತ್ತಿಗಾಗಲೇ ಎಮರ್ಜೆನ್ಸಿಯಲ್ಲಿ ಅವ್ರು ಬರಿತಾ ಇದ್ದ ಕಾಲದಲ್ಲಾಗಲೇ ಇಂಡಿಯಾದಲ್ಲಿ ಸಿಖ್ ಇದರದ್ದು ಬೇರೆ ಬೇರೆ ಕಮ್ಯುನಿಟಿಗಳು ತಾವು ಪ್ರತ್ಯೇಕ ರಾಷ್ಟ್ರಗಳಾಗಬೇಕು ಅಂತ ಅನ್ನೋದು ಶುರುವಾಗಿತ್ತು. ಕರ್ನಾಟಕದೊಳಗೂ ಬೇರೆ ಬೇರೆ ರಾಷ್ಟ್ರಗಳಾಗಬೇಕು ಅಂತನ್ನುವ ಈ ಪ್ರತ್ಯೇಕತೆಯ ಕೂಗು ಪ್ರಾರಂಭ ಆಗಿತ್ತು. ಸೊ ಅವೆಲ್ಲವೂ ಇದರಲ್ಲಿ ಬರ್ತಾ ಇದೆ. ಆ ಸಾಮಾನ್ಯ ಈಗ ಏನಾಗ್ತಾ ಇದ್ದಾನೆ ಅಂತಂದರೆ ಬೇರೆ ಬೇರೆ ಲೆವೆಲಲ್ಲಿ ಅವನು ಅದನ್ನ ಆರ್ಗನೈಸ್ ಆಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ನಾನು ಭಾಳ ಸಾಧಾರಣ ಮನುಷ್ಯ ಇರ್ಬೋದು, ಆದರೆ ಸಾಮಾನ್ಯ ಅಲ್ಲ ಅಂತ. ಸಾಧಾರಣ ಮನುಷ್ಯ ಅಂತ ಹೇಳಿದರೆ ಅವನಿಗೇನು ಬೇಜಾರಿಲ್ಲ. ಅಂದರೆ ನೀನು ಭಾಳ ಕಡಿಮೆ ದುಡ್ಡಿದೆ, ನಿನಗೆ ನಿನ್ನ ಆರೋಗ್ಯ ಸರಿ ಇಲ್ಲ, ನೋಡೋಕ್ಕೆ ಕಪ್ಪಿಗಿದೆಯಾ, ಕುಳ್ಳ ನೀನು ಹೆಂಗಸು, ಏನು ಬೇಕಾದ್ರೂ ಹೇಳಲಿ, ಅದಕ್ಕೊಂದು ಫ್ಯಾಕ್ಟ್ ಇದೆ. ಆದರೆ ನೀನು ಸಾಮಾನ್ಯ ಅಂತ ಹೇಳಿದರೆ ನಾನು ಒಪ್ಪಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಇದರಲ್ಲಿದೆ, ನಾನಿದ್ದೇನು ತುರಿ ಕಜ್ಜಿ ಮೈಯ ಹರಕಂಗಿ ರೈತ ಭಾಗವತ, ಅಥವಾ ಮಸಿ ಹತ್ತಿ ಮೆತ್ತಿ ಕುಸಿಯುತ್ತಿರುವ ಕಾರ್ಖಾನೆಯ ಅವಧೂತ, ಅಥವಾ ಒಗ್ಗಾಲಿನಲ್ಲಿ ನುಗ್ಗಿ ಬಗ್ಗಿ ನೆಗ್ಗಿ ಕುಂಟುತ್ತಾ ಮುಂದೊತ್ತಿ ಬರುವ ಬೀದಿ ಭಿಕಾರಿ. ನಾನು ಈ ಥರದ್ದು ಇರ್ಬೋದು, ನಾನು ಈ ಥರ ಮನುಷ್ಯ ಇರ್ಬೋದು. ನಾ ಒಬ್ಬ ಭಿಕಾರಿ ಇರ್ಬೋದು, ಒಬ್ಬ ಕಾರ್ಮಿಕ ಇರ್ಬೋದು, ಒಬ್ಬ ರೈತ ಇರ್ಬೋದು, ಯಾರೋ ಒಬ್ಬ ಭಾಗವತ ಇರ್ಬೋದು. ನಾನು ಎಲ್ಲ ಥರ ಈ ಇವತ್ತಿನ ಕಾಲಕ್ಕೆ ಸಲ್ಲದೇ ಇರುವ ಒಬ್ಬ ಜನ ಆಗಿರ್ಬೋದು. ಆದರೆ ನನ್ನನ್ನು ಸಾಮಾನ್ಯ ಅಂತ ಕರಿಬೇಡ. ಅದನ್ನೇ ಹೇಳ್ತಾ ಇದ್ದೆ ಮುಂದಿನ ಪ್ಯಾರ. ಆದರೆ ಸಾಮಾನ್ಯ ನಂದಿಯ ತಪ್ಪು. ನೀನು ನನ್ನನ್ನು ಬೇಕಾದ್ರೆ ಸಾಧಾರಣ ಜನ, ಇವನು ಆರ್ಡಿನರಿ ಮನುಷ್ಯ ಅಂತ ಹೇಳಿ, ಆದರೆ ನನ್ನನ್ನು ಕಾಮನ್ ಅಂತ ಹೇಳಬೇಡ, ಅದು ಬೇರೆ. ಹಾಂ, ಹೌದು ಎರಡು ಬೇರೆ. ಹೌದು ಹೌದು ಹೌದು. ಈಗ ಹಾಗಿದ್ರೆ ಸಾಧಾರಣೀಕರಣ ಅನ್ನೋದು ಜನರಲೈಸೇಷನ್ ಅಲ್ಲ ಅಂತ ಆಯ್ತಲ್ವಾ? ಇದನ್ನು ಹೇಗೆ ಅಡ್ರೆಸ್ ಮಾಡೋದು? ಅಲ್ಲಲ್ಲ, ಹಾಂ, ಹಾಗಲ್ಲ. ಈಗ ಸಾಧಾರಣೀಕರಣ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟನ್ನು ಇಲ್ಲಿ ಅವರು ಅಲ್ಲಿಂದ ಎರವಲು ತಗೊಂಡಿದ್ದಾರೆ. ತಗೊಂಡು ಅದನ್ನ ಥರ ಒಂದು ವ್ಯಂಗ್ಯದಲ್ಲಿ ಉಪಯೋಗಿಸ್ತಾ ಇರುವ ಟರ್ಮ್. ಸೊ ಸಾಧಾರಣೀಕರಣ ಅನ್ನೋ ಶಬ್ದಕ್ಕೆ ಒಂದು ಪಾಸಿಟಿವ್ ಇದೇ ಇರೋದು. ಬರೀ ಸಿಂಪ್ಲಿಫಿಕೇಷನ್ ಅಲ್ಲ, ಒಂಥರ ರೌಂಡ್ ಇರೋದನ್ನು ಫ್ಲ್ಯಾಟ್ ಮಾಡೋದು, ವೈವಿಧ್ಯ ಇರೋದನ್ನು ಹೋಮೋಜನೈಸ್ ಮಾಡೋದು, ಅಥವಾ ಒಂದು ಮೊನೋಟನಿ ಮಾಡೋದು, ಹಲವು ಧ್ವನಿ ಇರೋದನ್ನು ಒಂದು ಏಕಧ್ವನಿ ಮಾಡೋದು. ಇವೆಲ್ಲವೂ ಒಂದು ಸಾಧಾರಣೀಕರಣದ ಬಿಡೋದು ಅದೇ ಧಮಾಸ್ ಹಾಕೋದು. ಸೊ ಆ ಧಮಾಸ್ ಹಾಕುವ ಕೆಲಸವನ್ನು ಸಪಾಟ್ ಮಾಡೋದು. ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ಸಾಮಾನ್ಯನೆಂದೆಯ ತಪ್ಪು ತಿಳಿದಿರು, ಜೋಕೆ ಎಚ್ಚರವಾಗಿ ತಿಳ್ಕೊಂಡಿರು, ನಾನು ಬೇಡಿಗೆ ಕೈಯೊಡ್ಡದವ. ಬೇಡಿಕೆಗೆ ಅಥವಾ ಇದು ಹಾಕುವ ಬೇಡಿಗೆ ಕೈಯೊಡ್ಡದವ, ಕತ್ತಿಗೆ ಇಕ್ಕಿದ ಉರುಳನ್ನೇ ಕಚ್ಚುತ್ತಾ ಕಡಿಯುತ್ತಾ ಸಿಗಿಯುತ್ತಾ ಅಗೆಯುತ್ತಾ ಬಗೆಯುತ್ತಲೇ ಕಣ್ಣ ಮುಚ್ಚುವವ. ನೀವು ನನ್ನನ್ನು ಗಲ್ಲಿಗೆ ಹಾಕ್ಬೋದು, ಆದರೆ ನಾನು ಅದನ್ನ ಕಚ್ಚುತ್ತಾ ನಾನು ಗಲ್ಲಿಗೆ ಹೋಗ್ತೇನೆ ಅಂತ. ಅಂದರೆ ಅದು ನನ್ನ ಇದು ನನ್ನ ಪ್ರತ್ಯೇಕತೆ, ಅದು ನನ್ನ ಪ್ರತಿಭಟನೆ. ಅದು ನನಗೆ ಭಾಳ ದೊಡ್ಡ ಪ್ರತಿಭಟನೆ ಮಾಡೋಕ್ಕಾಗದೇ ಇರ್ಬೋದು, ಆದರೆ ನೀವು ನನ್ನ ಯಾವ ಹಗ್ಗದಲ್ಲಿ ಗಲ್ಲಿಗೆ ಹಾಕ್ತೀಯೋ ಆ ಹಗ್ಗ ಕಚ್ಚಿ ಇಡ್ತೇನೆ ಸಾಯೋ ತನಕ. ಸೊ ಅದು ನನ್ನ ಪ್ರತಿಭಟನೆ. ತಾಳಕ್ಕೆ ಸರಿ ಹೆಜ್ಜೆ ಇನ್ವರ್ಟೆಡ್ ಕಾಮದಲ್ಲಿ ಅಂತ ಇದು ತಾಳಕ್ಕೆ ಸರಿ ಹೆಜ್ಜೆ ಹಾಕು ಅಂತ ಹೇಳ್ತಾ ಆ ಲೀಡರ್ ಇದ್ದಾನಲ್ಲ, ಅವನು ಹೇಳ್ತಾ ಹೂಂಕರಿಸುತ್ತಿದ್ದಲು ನಿನ್ನ ಪಿಸ್ತೂಲು ಮನಸ್ಸಿನಲ್ಲೇ ಬೇರೆ ತಾಳ ಲಯ ನಿಭಾಯಿಸುವ ಸ್ವತಂತ್ರ ಪರಮಾಣು ದೇಹಿ. ನಿನ್ನ ಮನಸ್ಸು ಒಂಥರ ಒಂದು ಪಿಸ್ತೂಲ್ ಮನಸ್ಸು, ನಿನ್ನ ಎಲ್ಲವನ್ನೂ ಒಂಥರ ಟಾರ್ಗೆಟ್ ಅಂತ ನೋಡ್ತಾ ಇದೆ. ಅದು ಆ ಟಾರ್ಗೆಟ್ ಅಂತ ನೋಡ್ತಾ ಇದ್ರು. ನಾನು ಮಾತ್ರ ಸ್ವತಂತ್ರ ಪರಮಾಣು ದೇಹಿ. ನನ್ನ ಒಳಗಡೆ ಇರುವ ಒಂದು ಜೀವಕೋಶ ಅದು ಪ್ರತ್ಯೇಕವಾದದ್ದು. ಅದನ್ನು ಯಾವತ್ತೂ ಬಗ್ಸೋಕ್ಕಾಗಲ್ಲ. ಈಗ ಲಾಸ್ಟ್ ಮಾತು ಹೇಳ್ತಾ ಇದ್ದೇನೆ ಅವನಿಗೆ. ಮುಖ ಕೆತ್ತಿಸಿಕೊಂಡ ಸಾಮಾನ್ಯದ ಪೂಜಾರಿ ಅಂದರೆ ಸಾಮಾನ್ಯತೆಯನ್ನು ಸೃಷ್ಟಿ ಮಾಡಿದವನು ಅವನು. ಮುಖ ಕೆತ್ತಿಸಿಕೊಂಡ ಸಾಮಾನ್ಯದ ಪೂಜಾರಿಯೇ ನೀ ತೊಟ್ಟ ಮುಖವಾಡ ಹಿರಣ್ಯಾಕ್ಷನದು. ಅವನು ಭೂಮಿನೆಲ್ಲ ಸುರುಳಿ ಸುತ್ತಿ ಚಾಪೆ ಹಾಕಿ ಹಿಂಗೆ ಇಟ್ಕೊಂಡು ಓಡೋಗಿದ್ದವನು. ಹಾಗೆ ಅವರ ಒಂದು ನಾಯಕ ಅಂತನ್ನೋ ರೀತಿಯಲ್ಲಿ ಅವರಿಗೆ ಅಂದರೆ ಆ ಸಾಮಾನ್ಯವನ್ನು ಸೃಷ್ಟಿ ಮಾಡುವ ಒಂಥರ ಈ ಭೂತ ಮೈ ಮೇಲೆ ಬರುವ ಪಾತ್ರಿ ಇದನ್ನಲ್ಲ, ಆ ಅರ್ಥ ಇರ್ಬೋದು ಅಂತ. ಅದೇ ಒನ್ ಹೂ ಸೆಲೆಬ್ರೇಟ್ಸ್ ಸಾಮಾನ್ಯ, ಆ ಅರ್ಥನೂ ಇರ್ಬೋದು. ಅಲ್ಲಲ್ಲ, ಇದು
ನೀ ತೊಟ್ಟ ಮುಖ ಹಿರಣ್ಯಾಕ್ಷನದು ಅಂತ ಹೇಳ್ತಾ ಇದ್ದಾನಲ್ಲ, ಆ ಹಿರಣ್ಯಾಕ್ಷನ ಮುಖ ತೊಟ್ಟಿರೋನು ಇಲ್ಲಿ ಬಹುಶಃ ನನ್ನ ಊಹೆ ಏನು ಅಂದರೆ, ಅವನು ಏನು ಹೇಳ್ತಿದ್ದಾನೆ ಅಂದರೆ, ಯಾರು ಈ ಥರ ಸಾಮಾನ್ಯರನ್ನು ಸೃಷ್ಟಿ ಮಾಡಿ ಅವರನ್ನು ಆಳ್ತಾ ಇರ್ತಾರೋ ಅವರು ಕೂಡ ಮೂಲದಲ್ಲಿ ಸಾಮಾನ್ಯರೇ. ಆದರೆ ಅವರು ಸಾಮಾನ್ಯತೆಯನ್ನು ತಮ್ಮ ಸಾಮಾನ್ಯತೆಯನ್ನು ಬಿಟ್ಟುಕೊಟ್ಟು ನಾ ಸಾಮಾನ್ಯ ಅಲ್ಲ ಅಂತ ತಿಳ್ಕೊಂಡು ಹಿರಣ್ಯಾಕ್ಷನ ಮುಖವಾಡ ಹಾಕ್ಕೊಂಡಿದ್ದಾರೆ. ಅವ್ರ ಹತ್ರ ಇರೋದು ಮುಖವಾಡವೇ ಹೊರತು ಅವ್ರು ಆ್ಯಕ್ಚುಲಿ ಹಿರಣ್ಯಾಕ್ಷ ಅಲ್ಲ. ಹಿರಣ್ಯಾಕ್ಷನ ಮುಖವಾಡ ತೊಟ್ಟು ಅಸಾಮಾನ್ಯತೆಯ ಸೋಗು ಆಗ್ತಾ ಇರೋನು ಸಾಮಾನ್ಯತೆಯ ಪೂಜಾರಿ. ಆಳ್ತಾ ಇದ್ದಾನೆ ಅಂತ ನಾನು ಓದ್ತಾ ಇರೋದು ಆಳ್ತಾ ಇದ್ದಾನೆ ಅಂತ ಅಲ್ವಾ? ಮುಖ ಕೆತ್ತಿಸಿಕೊಂಡ ಸಾಮಾನ್ಯದ ಪೂಜಾರಿಯೇ. ಪೂಜಾರಿನೇ ಡೈರೆಕ್ಟ್ ಮಾಡ್ತಾ ಇದೆ ಅಂತ ನಾನು ಓದೋದು. ಸಾಮಾನ್ಯದ ಪೂಜಾರಿ ಅಂದರೆ ಅವನು ಅದನ್ನು ಇನ್ವೋಕ್ ಮಾಡ್ತಾ ಇರೋನು. ಹಾಂ, ಕರೆಕ್ಟು, ಹೌದೌದು, ಸಾಮಾನ್ಯದ ಪೂಜಾರಿ ಸರಿ. ಕರೆಕ್ಟು ಅಂದರೆ ಅದರೊಳಗೆ ಒಳ ಅರ್ಥ ಏನಿದೆ ಅಂತಂದ್ರೆ, ಬೇಸಿಕಲಿ ನೀನು ಸಾಮಾನ್ಯ, ಆದರೆ ನೀನು ಆ ಸಾಮಾನ್ಯತೆಯ ಮೇಲೆ ಒಂದು ಹಿರಣ್ಯಾಕ್ಷನ ಒಂದು ಲೀಡರನ್ನ ಮುಖವಾಡ ತೊಟ್ಟಿದೆಯಾ. ನೀನು ಆ್ಯಕ್ಚುಲಿ ಎಕ್ಸ್ಪರ್ಟ್ಸ್ ಬಗ್ಗೆ ಇದು ಹೇಳ್ತಾ ಇರೋದು. ಎಕ್ಸ್ಪರ್ಟ್ರಿಗೆ ಯಾರು ನಿಜವಾಗಿ ಎಕ್ಸ್ಪರ್ಟ್ ಅಲ್ಲ, ಅವರು ಎಕ್ಸ್ಪರ್ಟೈಸ್ ಅನ್ನೋ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಷ್ಟೇ ಅಂತ. ಅಲ್ಲ, ಕರೆಕ್ಟು, ನಾ ಅದನ್ನೇ ಹೇಳ್ತಾ ಇರೋದು. ತಾನು ಸಾಮಾನ್ಯ ಅಲ್ಲ ಅಂತ ತಿಳ್ಕೊಂಡವನು, ಆದರೆ ಈ ಸಾಮಾನ್ಯ ಅವನಿಗೆ ಏನು ಹೇಳ್ತಿರೋದ್ರೆ, ನೀನು ಸಾಮಾನ್ಯನೇ ಅಲ್ಲ ಅಂತ ತಿಳ್ಕೊಂಡಿದ್ದೀಯಾ ಅಷ್ಟೇ ಅಂತ. ಆಮೇಲೆ ಹಿರಣ್ಯಾಕ್ಷ ಮಾಡ್ದಂಗೆ ಚಾಪೆ ಸುತ್ತಿ ನೆಲ ಕಂಕಳಲ್ಲಿಟ್ಟು ಕುರ್ಚಿಯ ಕಚ್ಚಿ ಅಂಟಿಕೊಳ್ಳುವ ಹುನಾರು ನಿನಗೆ. ಇದು ಥರ ಒಂದು ಇಡೀ ರಾಜ್ಯನ ಇಟ್ಕೊಂಡು ನೀನು ಕುರ್ಚಿ ಗಟ್ಟಿ ಅಂಟಿಕೊಂಡಿರ್ತೀಯ. ಮುಖವುಳ್ಳವರ ಮೂತಿ ಕೆತ್ತಿ ಅಥವಾ ದೊಡ್ಡಿಯಲ್ಲಿಟ್ಟು ಅಗಗೋ. ಹಾಂ, ಅಲ್ಲಿಗೆ ವಾಕ್ಯ ಮುಗೀತು. ಕಂಕುಳಲ್ಲಿಟ್ಟು ಕುರ್ಚಿಯ ಕಚ್ಚಿ ಅಂಟಿಕೊಳ್ಳುವ ಹುನ್ನಾರು ನಿನಗೆ, ಮುಖವುಳ್ಳವರ ಮೂತಿ ಕೆತ್ತಿ ಅಥವಾ ದೊಡ್ಡಿಯಲ್ಲಿಟ್ಟು, ಫುಲ್ ಸ್ಟಾಪಲ್ಲಿ. ಹಾಂ, ಈಗ ಇನ್ನೊಂದು ಇಮೇಜ್ ಬೇರೆ. ಅಗಗೋ ದಾಡಿ ಮಸೆವ ವರಾಹ ಕಣ್ಣ ಮಿಟುಕದೆ ದಿಟ್ಟಿಸುತ್ತ ಇದೆ ಗಡಿಯಾರ ಮುಖವ. ಹಿರಣ್ಯಾಕ್ಷನನ್ನು ಕೊಂದಿದ್ದು ಕಡೆಗೆ ವರಾಹ. ಹಾಗಾಗಿ ನೀನು ಪರ್ಮನೆಂಟ್ ಅಂತ ತಿಳ್ಕೊಂಬಿಡ್ಬೇಡ. ಅಲ್ಲಿ ನೋಡು, ವರಾಹ ಗಡಿಯಾರ ನೋಡ್ತಾ ಇದೆ ಅಂದರೆ ಅದು ಎಷ್ಟೊತ್ತಿಗೆ ತಾನು ಎಂಟ್ರಿ ಕೊಡಬೇಕು ಅಂತ ಗಡಿಯಾರ ಚೆಕ್ ಮಾಡ್ತಾ ಇದೆ. ದಾಡಿ ಮಸೆವ ವರಾಹ ಕಣ್ಣ ಮಿಟುಕದೆ ದಿಟ್ಟಿಸುತ್ತ ಇದೆ ಗಡಿಯಾರ ಮುಖವ. ಕಂಬದೊಳಕ್ಕೆ ಸಿಕ್ಕಿಬಿದ್ದ ಅಣು ನಾನು ನರಸಿಂಹ. ಸಾಮಾನ್ಯ ಅಂತಂದರೆ ನಾನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿನಗೆ, ಆದರೆ ನನ್ನ ಅಸಾಮಾನ್ಯತೆ ಏನಿದೆ ಅದು ಕಂಬದೊಳಕ್ಕೆ ಸಿಕ್ಕಿದೆ. ಅದು ಒಂದು ಸಣ್ಣ ಅಣು ಕಂಬದೊಳಗೆ. ಯಾವತ್ತಾರು ಒಡ್ಕೊಂಡು ಬರ್ತೇನೆ ನಾನು ಒಡ್ಕೊಂಡು ಬರೋ ಟೈಮಿಗೆ ನೀನು ಉಳಿಯಲ್ಲ. ಪಡೆಯತ್ತೆ 76ರಲ್ಲಿ ಅಡಿಗರು ಬರೆದಿದ್ದು 77ರಲ್ಲಿ ಸತ್ಯ ಆಯಿತು. ಅಂದರೆ ಯಾವ ಸರ್ಕಾರ ಎಮರ್ಜೆನ್ಸಿನ ಹಾಕಿತ್ತೋ ಅದನ್ನು ಸಾಮಾನ್ಯ ಜನರೇ ಸೋಲಿಸಿದರು. ನಮ್ಮ ದೇಶದಲ್ಲಿ ಇಂಟೆಲೆಕ್ಚುವಲ್ಸ್ ಮೂಲಕ ಮಾತ್ರ ಪ್ರಪಂಚ ನಡೆಯೋದಾಗಿದ್ದರೆ ಎಮರ್ಜೆನ್ಸಿ ಇನ್ನೂ ಇರ್ತಿತ್ತು ಇವತ್ತಿನ ತನಕ. ಖಂಡಿತ ಹೋಗ್ತಿರಲಿಲ್ಲ. ಅದು ಬಿದ್ದಿದ್ದಕ್ಕೆ ಬಹಳ ಮುಖ್ಯ ಕಾರಣ ಅವರು ಅಷ್ಟು ಜನ ವೋಟ್ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ. ಈಗಲೂ ನಮಗೇನಾದರೂ ನಮ್ಮ ಪೊಲಿಟಿಕ್ಸಿಗೆ ಫ್ಯೂಚರ್ ಇದ್ದರೆ ಈ ಕಂಬದಲ್ಲಿ ಸಿಕ್ಕಿಬಿದ್ದಿರುವ ಪರಮಾಣು ದೇಹಿ ಹೊರಗಡೆ ಬರಬೇಕು. ಅದು ಸಾಮಾನ್ಯ ಅಂತ ನಾನು ಹೇಳ್ತಿರಲ್ಲ, ನಮ್ಮ ಒಳಗಡೆ ಇರುವ ಪರಮಾಣು ದೇಹಿ ಹೊರಗಡೆ ಬಂದರೆ ನರಸಿಂಹಾವತಾರ ಸಾಧ್ಯ ಇದೆ. ಇಲ್ಲದೆ ಹೋದರೆ ಹಿರಣ್ಯಾಕ್ಷನೇ ನಮ್ಮ ಗತಿ. ಇದಿಷ್ಟು ಈ ಪದ್ಯ. ಈಗ ಅಡಿಗರ ಪಾಲಿಟಿಕ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೊಂದು ಕಾವ್ಯ ಶಕ್ತಿನೂ ನೋಡ್ಬೇಕು. ಆ ಇಮೇಜ್ ಶಿಫ್ಟ್ ಆಗೋದು ಅಡಿಗರಲ್ಲಿ ತುಂಬ ಜನಕ್ಕೆ ಅದು ಕಷ್ಟ ಆಗೋದು. ಈ ಪರಮಾಣು ದೇಹಿ ಇದೆ ಅಲ್ಲ, ಅದು ಅದರಲ್ಲಿ ಅಡಗಿಕೊಂಡಿರುವ ನರಸಿಂಹ ಶಕ್ತಿ. ಅಂದರೆ ಈ ದುಷ್ಟನನ್ನು ಈಗ ವಾಟ್ ಹಿ ಸೇಸ್ ಈಸ್, ಇವ ಒಬ್ಬನೇ ಅಲ್ಲ, 76ರಲ್ಲಿ ಅಲ್ಲ, 2024ರಲ್ಲಿ ಇನ್ನೊಬ್ಬ ಬರ್ಬೋದು. ಅಂದರೆ ಹಿರಣ್ಯಾಕ್ಷ ಹೋದ ಮೇಲೆ ಹಿರಣ್ಯಕಶಿಪು ಅಷ್ಟೇ. ಆವಾಗ ಇನ್ನೊಬ್ಬ ನರಸಿಂಹಾವತಾರ ಬರಬೇಕಾಗುತ್ತೆ. ಆ ಪರಮಾಣು ದೇಹಿ ಕಂಬದೊಳಗೆ ಅಡಗಿ ಕೂತಿದ್ದಾನೆ, ಬರೋದು ಡೆಫಿನೆಟ್ ಅಂತ. ಹೌದು.
ಆ ಅವತಾರವೇ ನಾನ್ ಎವರೇಜ್ ಅವತಾರ. ಸಿಂಹದ ಮುಖ ಮನುಷ್ಯನ ಅಂದರೆ ಅವನು ಕೇಳಿದ ಎವರೇಜ್, ಅವನ ವರದಲ್ಲಿ ಎಲ್ಲ ಎವರೇಜ್ಗಳನ್ನು ಲಿಸ್ಟ್ ಮಾಡ್ತಾನೆ. ಆದರೆ ನಾನ್ ಎವರೇಜ್ ಆದಂಥ ಒಂದು ಅವತಾರ ಬಂದು ಅದನ್ನು ಕೊಲ್ಲುತ್ತಲ್ಲ, ಆ ಇಮೇಜನ್ನು ಅವ್ರು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನರಸಿಂಹ ಅನ್ನೋನು ಸಾಮಾನ್ಯ ಅಂತ ತೋರ್ತಲೇ ಸಾಮಾನ್ಯ ಅಲ್ಲ ಅಂತ. ಯಾಕೆಂದರೆ ಆ ನರಸಿಂಹ ಪದದ ಇದೇನೆ ನರಶ್ಚ ಸಿಂಹಶ್ಚ, ಅದು ದ್ವಂದ್ವವಾಗಿ ನರಸಿಂಹ ಅಂತ ಆಗತ್ತೆ. ಏಕಶೇಷ ಅಂತ ಒಂದು ವಿಶೇಷ ನಿಯಮ ಅದು, ಏಕಶೇಷ ನಿಯಮದಲ್ಲಿ. ಹಾಗಾಗಿ ಆ ಪದ ವಿಗ್ರಹಿಸುವಾಗ ನರನೂ ಹೌದು ಸಿಂಹನೂ ಹೌದು. ಅಲ್ಲಿ ಅಂಗದಿಂದ ನರಸಿಂಹ ಅಂತ ಇದೆ, ಇಲ್ಲಿ ಮನುಷ್ಯರು ನರರು. ಆದರೆ ನಾವು ಇಂಥವ್ರನ್ನೆಲ್ಲ ಬಗ್ಗು ಬಡಿಯುವ ಸಾಮರ್ಥ್ಯ ಅದೇ ನಮ್ಮ ಪರಮಾಣು ಶಕ್ತಿಯನ್ನು ನಾವು ಆವಿಷ್ಕರಿಸ್ಕೊಂಡ್ರೆ ನಾವು ನರಸಿಂಹರಾಗಕ್ಕೆ ಸಾಧ್ಯವಿದೆ. ನಾವು ಇಲ್ಲದೆ ಹೋದರೆ ಏನಾಗ್ತಿಲ್ಲ, ಹಾಫ್ ಲೈನ್. ನರಸಿಂಹರಾವ್ ಅವರದ್ದೊಂದು ಆತ್ಮಚರಿತ್ರೆ ಹಾಫ್ ಲೈನ್ ಅಂತಲೂ ಒಂದು ಪುಸ್ತಕ ಬಂದಿದೆ, ಅದಕ್ಕೆ ಅದು ನೆನಪಾಯ್ತು ನರಸಿಂಹ ಅನ್ನೋ ಶಬ್ದ ಬರೋ ಹೊತ್ತಿಗೆ. ಸೊ ಇದು ಅಡಿಗರ ಒಂದು ಪದ್ಯ. ಇದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾವರ್ಟ್ ಪದ್ಯ ಅಂತ ಕರಿತೀನಿ. ಅಂದರೆ ಇದು ಸ್ವಲ್ಪ ಹೊರಮುಖಿಯಾದ ಪದ್ಯ, ಸ್ವಲ್ಪ ರಾಜಕೀಯ ಪದ್ಯ. ಸಾರಿ, ಹೇಳಿ ಸುಂದರ್. ಯಾಕಂದರೆ ಇಷ್ಟೊಂದು ಡೀಪಾಗಿ ಅನಾಲಿಸಿಸ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಒಂದು ಮಾತು ಹೇಳೋಣ ಅಂತ. ಒಂದು ಫಸ್ಟ್ ಮಾತು ಏನು ಹೇಳಬೇಕಂದ್ರೆ, ನೀವು ಹೇಳಿದ್ರಲ್ವ ಇಂಟಲೆಕ್ಚುವಲ್ಸೇ ಪ್ರಾಬ್ಲಮ್ ಅಂತ, ಎಮರ್ಜೆನ್ಸಿದು. ಅದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕೆಂದರೆ ನಿನ್ನೆ ಗೋಪಾಲ್ ಹೇಳ್ತಾ ಇದ್ರು ನನಗೆ, ಆ ನಾಟಕ ನೋಡಿಬಿಟ್ಟು, ಮೊನ್ನೆ ನಾಟಕ ನೋಡಿಬಿಟ್ಟು, ದಲಿತ್ಸ್ ಡಿಡ್ ನಾಟ್ ಸಪೋರ್ಟ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಎಮರ್ಜೆನ್ಸಿ. ದಲಿತ್ ಕಮ್ಯುನಿಟಿ ಇಂದಿರಾ ಗಾಂಧಿಗೆ ತುಂಬ ಸಪೋರ್ಟ್ ಇತ್ತು. ಅವರಿಗೆ ಎಮರ್ಜೆನ್ಸಿ ಅವ್ರಿಗೆ ಎಷ್ಟೊಂದು ಯೂಸ್ ಯೂಸ್ ಅಂದರೆ ಅವ್ರಿಗೆ ದ ಬೆನಿಫಿಟ್ಸ್ ದೇ ಗಾಟ್ ವಾಸ್ ಸೋ ಮಚ್ ದ್ಯಾಟ್ ಆ್ಯಸ್ ಎ ಕಮ್ಯುನಿಟಿ ದೇ ವಾಂಟೆಡ್ ಟು ಸಪೋರ್ಟ್ ಎಮರ್ಜೆನ್ಸಿ. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ರಿಯಲ್ ಕಾಮನ್ ಅಂತ ನೋಡಿದ್ರೆ ದ ರಿಯಲ್ ಸಪೋರ್ಟ್ ಆಫ್ ಎಮರ್ಜೆನ್ಸಿ ಅಲ್ಲಿಂದಾನೂ ಬಂತು. ಸೊ ದೇರ್ ಇಸ್ ಅ ಪಾಲಿಟಿಕ್ಸ್ ಟು ಈವನ್ ದಿಸ್ ಅಡಿಗಾಸ್. ಇದು ನಾವು ನೋಡೋದ್ರಲ್ಲಿ ಕೂಡ ಒಂದಿದೆ, ಯಾಕೆಂದರೆ ಹಿ ಈಸ್ ಆಲ್ರೆಡಿ ನಾಟ್ ಕಾಮನ್ ಅಲ್ವಾ. ಆ ರೀತಿಯಿಂದ ನೋಡುವಾಗ ದರ್ ಇಸ್ ಅ ಡಿಫ್ರೆನ್ಸ್ ವೇ ಆಫ್ ರೀಡಿಂಗ್ ಇಟ್ ಅಂತ ಒಂದು, ಜಸ್ಟ್ ಫಾರ್ ದ ಲಾಸ್ಟ್ ಕಮೆಂಟ್. ಬಟ್ ದೇರ್ ಇಸ್ ಅನದರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಜಸ್ಟ್ ಟು ಆ್ಯಡ್ ಟು ದಿಸ್ ಪಾಯಿಂಟ್. ಕಾಮನ್ ಅಲ್ಲಿ ಎರಡು ರೀತಿ ಮೀನಿಂಗ್ ಇದೆ. ಒಂದು, ಈ ಕಾಮನ್ ಮ್ಯಾನ್ ಅಂತ ನೋಡ್ತೀವಲ್ವಾ, ಅದು ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಯು ವಿಲ್ ಹ್ಯಾವ್ ದ ಕರೆಕ್ಟ್ ಕನ್ನಡ. ಇದು ಇಂಗ್ಲೀಷಲ್ಲಿ ನೋಡಬೇಕಂದ್ರೆ ಕಾಮನ್ ಈಸ್ ಲೈಕ್ ಆನ್ ಅಡ್ಜೆಕ್ಟಿವ್. ಮ್ಯಾನ್ ಅಂತ ಹೇಳೋದು ಆಲ್ರೆಡಿ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಗುರುಸಿಬಿಟ್ಟಿದೆ. ಯಾಕೆಂದರೆ ಇದೆಲ್ಲ ನಾನು ಇವನು ನೀವೆಲ್ಲರೂ ಮೆನ್ ಅಂತ ಹೇಳುವಾಗ ದರ್ ಇಸ್ ಆಲ್ರೆಡಿ ಕಾಮನಾಲಿಟಿ, ಒಂದು ರೆಕಗ್ನಿಷನ್ ಇದೆ. ಓಕೆ, ಇವರೆಲ್ಲ ಮ್ಯಾನ್. ಸೊ ಅವರನ್ನು ನಾವು ಮ್ಯಾನ್ ಅಂತ ಒಂದು ಕಾನ್ಸೆಪ್ಟ್ ಯೂಸ್ ಮಾಡುವಾಗ ಕಾಮನ್ ಕ್ವಾಲಿಟೀಸನ್ನು ವಿ ಹ್ಯಾವ್ ಡಿಸ್ಕವರ್ಡ್, ಗೊತ್ತಾಗಿದೆ. ಆದರೆ ಕಾಮನ್ ಬಿಫೋರ್ ಕಾಮನ್ ಮ್ಯಾನ್ ಇಸ್ ನಾಟ್ ದ ಸೇಮ್ ಕಾಮನ್ ವಿಚ್ ಡಿಫೈನ್ಸ್ ಮ್ಯಾನ್. ಇಲ್ಲಿ ಇಟ್ಸ್ ಲೈಕ್ ಸೇಯಿಂಗ್ ಟಾಲ್ ಮ್ಯಾನ್, ಗುಡ್ ಮ್ಯಾನ್, ಬಾಲ್ಡ್ ಮ್ಯಾನ್. ಇದು ಒಂದು ವ್ಯಾಲ್ಯೂ ಅಡಿಷನ್. ಗುಡ್ ಮ್ಯಾನ್ ಅಂತ ಹೇಳ್ತೀವಲ್ವಾ, ಇಲ್ಲಿ ಪ್ರಾಬ್ಲಮ್ ವಿತ್ ಸಾಮಾನ್ಯತೆ. ದಟ್ಸ್ ವೈ ದ ಸಾಮಾನ್ಯತ ಸಾಧಾರಣಿಕ, ದಟ್ಸ್ ಆ್ಯಕ್ಚುಲಿ ಅ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ನೀವು ಇಲ್ಲಿ ಕಾಮನ್ ಮ್ಯಾನ್ ಅಂತ ಹೇಳುವಾಗ ದಟ್ ಕಾಮನ್ ಇಸ್ ನಾಟ್ ರೆಫರಿಂಗ್ ಟು ದ ಸಾಮಾನ್ಯತೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಮ್ಯಾನ್. ಇಟ್ ಈಸ್ ರೆಫರಿಂಗ್ ಟು ಎ ಡೆರಗೇಟ್ರಿ ಕಮೆಂಟ್. ಕರೆಕ್ಟ್. ಅಂದರೆ ಈಸ್ ಎ ಈವಿಲ್ ಮ್ಯಾನ್. ಆ ಡೆರಗೇಟ್ರಿ ಕಮೆಂಟ್, ಸೊ ದಟ್ಸ್ ಅ ವ್ಯಾಲ್ಯೂ, not a concept in this sense. Adu, I mean, I'm not saying that's the way to look at it, but that might explain ee samanya ಮತ್ತು ಸಾಧಾರಣ problem. We can understand the first word, samanya itself has different kind of a meaning at the moment. Is it the shortcoming of the language or is it the shortcoming of the philosophy? Shortcoming of the language nalli how do we address a group like this? ನಾವು ಒಬ್ಬೊಬ್ಬರನ್ನೇ ಒಂದೊಂದು ಹೆಸರು ಇಟ್ಟು ನಾವು ಮಾತಾಡ್ತೀವ. ಇಲ್ಲ ಅಂತ ಅಂದರೆ ಈ ಗ್ರೂಪ್ ಒಂದಿದೆ, ಇಲ್ಲಿ ವಿನಾಶದಲ್ಲಿ ನಾವು ಇದೀವಿ ಅಂತ ಹೇಳಿದಾಗ ಆರ್ ವಿ ಪೋರ್ಟ್ರೇಯಿಂಗ್ ದಟ್ ಟು ಬಿ or is it a shortcoming of the language that we are not able to address it in a different way? ಅದು ಎರಡೂ ಇದೆ. ಈಗ ಕೆಲವು ರೀತಿಯ ಕಾಮನಾಲಿಟಿಯನ್ನು ನಾವು ರೆಕಗ್ನೈಸ್ ಮಾಡೋದು ಅನಿವಾರ್ಯ. ಈಗ
ಈಗ ಉದಾಹರಣೆಗೆ ಗಂಡಸು ಅಥವಾ ಹೆಂಗಸು ಇವೆಲ್ಲ ಇದು ಕಾಮನ್ ಶಬ್ದಗಳು. ಈ ಶಬ್ದಗಳನ್ನು ಮಾಡೋದಕ್ಕೆ ಕೆಲವು ರೀತಿಯ ಯುಟಿಲಿಟಿ ಇದೆ ಅಲ್ವಾ? ಆದರೆ ಆ ಶಬ್ದಗಳೇ ಒಂಥರ ಒಂದು ಪರಮಾರ್ಥ ಅಂತ ತಿಳ್ಕೊಂಡ್ರೆ ಆವಾಗ ಅದರಲ್ಲಿ ಪ್ರಾಬ್ಲಮ್ ಇದೆ. ಆ ಶಬ್ದಗಳಲ್ಲಿ ನೀವು ಗಂಡು, ಹೆಣ್ಣು, ಬ್ರಾಹ್ಮಣ, ಹಿಂದೂ, ಭಾರತೀಯ ಈ ಎಲ್ಲ ಶಬ್ದಗಳಲ್ಲೂ ಆ ಕಾಮನ್ ಶಬ್ದಗಳಲ್ಲಿ ಕೆಲವು ಅನುಕೂಲಗಳಿದ್ದಾವೆ, ಕೆಲವು ಅನಾನುಕೂಲಗಳಿದ್ದಾವೆ. ಶಬ್ದಶಃ ಆ ಶಬ್ದ ಸೃಷ್ಟಿಯಾಗಿದ್ದೇ ತಪ್ಪು ಅಂತ ಹೇಳಕ್ಕೆ ಬರಲ್ಲ ನಾವು. ಆದರೆ ನೀವು ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಆ ಕಾಮನಾಲಿಟಿಯ ಸಾಧಾರಣೀಕರಣದ ಕ್ರಿಯಾಕರ್ಮ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಇದು ಅದು ಡಿಪೆಂಡ್ ಆಗುತ್ತೆ. ಸೊ ಆ ರೀತಿಯ ಒಂದು ಸಾಧಾರಣೀಕರಣದ ಒಂದು ಸಾಮಾನ್ಯತೆಯನ್ನು ಸೃಷ್ಟಿ ಮಾಡುವ ಕೆಲಸದ ಬಗ್ಗೆ ಇದು ಅಬ್ಜೆಕ್ಷನ್ ಹೇಳ್ತಾ ಇದೆ. ದಲಿತರ ವಿಷಯದಲ್ಲೂ ಕೂಡ ನೀವು ಈ ಒಂದು ನಮ್ಮ ಅನುಕೂಲಕ್ಕೋಸ್ಕರ ಒಂದು ದಲಿತತ್ವವನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ, ಅದರ ಬಗ್ಗೆ ಮಾತಾಡ್ತಾ ಇದೆ. ಇದು ನಿಜವಾದ ಸಾಮಾನ್ಯತೆ ಬಗ್ಗೆ, ಅಂದರೆ ಒಂದು ಸಾಧಾರಣ ಮನುಷ್ಯರು ಕಷ್ಟದಲ್ಲಿರೋರು ಅವ್ರ ಬಗ್ಗೆ ಇದು ಮಾತಾಡ್ತಾ ಇಲ್ಲ. ಆ ಥರ ಕಷ್ಟದಲ್ಲಿರೋರನ್ನು ಒಂದು ಕಲ್ಪನೆ ಮಾಡಿ ಆ ಕಷ್ಟದಲ್ಲಿರೋರಿಗೆ ಏನೂ ಮಾಡದೆ ಅವ್ರ ಹೆಸರು ಹೇಳ್ಕೊಂಡು ನಾವು ನಮ್ಮ ಬೇಳೆ ಬೇಯಿಸ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯತೆ. ಅದು ಈ ಪದ್ಯ ಅಡ್ರೆಸ್ ಮಾಡ್ತಾ ಇರೋದು ಅದನ್ನು. ಹೌದು, ಅಂದರೆ ಸಾಮಾನ್ಯತೆಯ ಮೂಲಕ ಸಾಮಾನ್ಯತೆಯನ್ನು ಸುಳ್ಳೆ ಅನಗತ್ಯವಾಗಿ ಸಾಮಾನ್ಯತೆ ಅಂತನ್ನುವ ಒಂದು ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡಿ ಆ ಮೂಲಕ ಈಗ ಆ್ಯಕ್ಚುಲಿ ಒಂದು ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾ ಇರೋರು ಸಾಮಾನ್ಯ ಅಂತ ಹೇಳ್ತಾ ಇದ್ದರೆ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ದುಡ್ಡು ಮಾಡಬೇಕಾಗಿದೆ. ಆ ದುಡ್ಡು ಮಾಡೋದಕ್ಕೆ ಸಾಮಾನ್ಯ ಬೇಕು ಅವರಿಗೆ, ಅದಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದಾರೆ. ಆ ರೀತಿಯ ಒಂದು ಸಾಮಾನ್ಯತೆಯನ್ನು ಕ್ರಿಯೇಟ್ ಮಾಡುವ ಒಂದು ಪ್ರಾಜೆಕ್ಟ್ ಇದೆಯಲ್ಲ. ಸಾಮಾನ್ಯ ನಾವು ಹೇಳಿದ್ರಿಂದ ಕೋಪ ಬಂದಿದೆ ಅವರಿಗೆ. ಸಾಮಾನ್ಯ ನೀನು ಅಂತ ಹೇಳಿದ್ರಿಂದ ಕೋಪ ಬಂದಿದೆ ತಾನೆ. ಕೋಪ ಬರೋದಕ್ಕೆ ಕಾರಣ ಏನು ಇದ್ದಿರಬಹುದು ಅಂದರೆ ನಾವು ಇದು ಹೆಂಗಿದೆ ಅಂದರೆ ಸಾಧಾರಣ ದರ್ಜೆದು, ಸಾಧಾರಣ ಪದಕ್ಕೆ ಅವಗಣನೆಯೂ ಇರ್ಬೋದಲ್ಲ. ಅದಲ್ಲ ಅದರಲ್ಲಿ ಕೋಪ ಯಾಕೆ ಬರಬೇಕು? ಈಗ ಅಕ್ಷರ ಹೇಳಿದಲ್ಲ, ಸಾಮಾನ್ಯತೆಯ ಹೆಸರಿನಲ್ಲಿ ಒಂದೇ ಪದ್ಯ ಸಾಕು, ಎರಡು ಬೇಡಲ್ಲ. ನಿಮ್ಮ ಹುನ್ನಾರವನ್ನು ಸಾಧಿಸಿಕೊಳ್ಳುವುದರ ಮೂಲಕ ನನ್ನನ್ನು ಕಾಮನ್ ಅಂತ ಲೇಬಲ್ ಮಾಡಿದರೆ, ಸಾಧಾರಣ ಅಂತ ಲೇಬಲ್ ಮಾಡಿದರೆ ಅದು ನಾನಲ್ಲ ಅಂತ. ಅಂದರೆ ಪದ್ಯ ಸಾಮಾನ್ಯನಂತೆ ನಾನು ಅಂತ ಹೇಳುವಲ್ಲಿ ಇರುವ ವ್ಯಂಗ್ಯ ಎಕ್ಸ್ಕ್ಲಮೇಟರಿ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಅಕ್ಷರ ಪಾಯಿಂಟೆಡ್ ಔಟ್ ವೆರಿ ಇನ್ ದ ಬಿಗಿನಿಂಗ್. ಯಾಕೆಂದರೆ ಅದು ಆಗೋದಿಲ್ಲ, ಸಾಮಾನ್ಯ ಅಲ್ಲೇ ಅಲ್ಲ, ಅವನು ಕೊನೆಗೂ ಅಸಾಮಾನ್ಯನೇ ಆಗ್ಬಿಡ್ತಾನೆ. ಸಾಮಾನ್ಯನಲ್ಲದೆ ಅಸಾಮಾನ್ಯನಾಗುವುದಿಲ್ಲ, ಅದರ ಪ್ರೋಸೆಸ್ ಆಫ್ ಒಂದು ಕೆಲಸ ಮಾಡೋಣ, ನಾವು ಇನ್ನೊಂದು ಪದ್ಯ ಇದೆ, ಬರುತ್ತಾರೆ ಬಾಂದಿನವರು ಬರುತ್ತಾರೆ ಅಂತ ಒಂದು ಪದ್ಯ ಇದೆ. ಅದನ್ನು ಓದಿದರೆ ಈ ಸಾಮಾನ್ಯ ಅನ್ನೋ ಕಲ್ಪನೆ ಇನ್ನೊಂಚೂರು ಕ್ಲಾರಿಫೈ ಆಗುತ್ತೆ. ಅದನ್ನ ಆ ಪದ್ಯ ಓದ್ತೇನೆ, ಅದು ಇಲ್ಲಿ ಇದರಲ್ಲಿ ಇಲ್ಲ, ಇದನ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡೆ. ಕರೆಕ್ಟು, ನಾನು ಕೂಡ ಕಾಯ್ತೇನೆ, ನರಸಿಂಹಾವತಾರಕ್ಕೆ ಕಾಯ್ತೇನೆ, ನಾನು ಕೂಡ ಸಾಮಾನ್ಯ ಅಂತ. ಆಮೇಲೆ ಈ ಪದ್ಯದ ಒಂದು ಟೋನ್ ಹೆಂಗಿದೆ ಅಂತಂದರೆ, ಇದನ್ನು ಓದೋರೆಲ್ಲರೂ ನಾನು ಆಗ್ತಾರೆ. ಸಾಮಾನ್ಯನಂತೆ ಈ ನಾನು ಅಂತ ಯಾರು ಪದ್ಯ ಓದ್ತಾ ಇದ್ದಾರೋ ಅವರು ನಾನು ಆಗ್ತಾರೆ ಈ ಪದ್ಯ ಓದೋ ಹೊತ್ತಿಗೆ. ಅವ್ರ ಒಳಗಡೆ ಈ ನಾನುತನ ಕ್ರಿಯೇಟ್ ಆಗಬೇಕು. ಹಾಗಾಗಿ ಅದೊಂಥರ ಭಾಳ ಉದ್ದೇಶಪೂರ್ವಕವಾಗಿ ಆ ಪ್ರಥಮ ಪುರುಷದ ಉತ್ತಮ ಪುರುಷದ ಒಂದು ಪದ್ಯ ಇದೆ ಅದು. ಇಲ್ಲ, ನಾನು ಒಂದು ಮಾತು ಹೇಳಬೇಕು ಇಲ್ಲಿ. ಸೀರಿಯಸ್ ಆದ ಸಾಹಿತ್ಯ ಓದುವ ಆಸಕ್ತರಿಗಾಗಿ ಅಕ್ಷರಂದೇ ಒಂದು ಎಸ್ಸೆ ಇದೆ, ಅಡಿಗರ ಕಾವ್ಯದಲ್ಲಿ ನಾನು ಅಂತ. ಅದನ್ನು ಓದೋದು ಅಡಿಗರ ಅಂಡರ್ಸ್ಟ್ಯಾಂಡಿಂಗ್ಗೆ ಭಾಳ ಸಹಕಾರಿಯಾದಂಥ ಒಂದು ಎಸ್ಸೆ. ಅಡಿಗರ ಕಾವ್ಯದಲ್ಲಿ ನಾನು ಅಂತಲೇ ಆ ಎಸ್ಸೆಯ ಹೆಸರು. ಅದು ಚೆನ್ನಾಗಿದೆ, ಅದನ್ನು ದಯವಿಟ್ಟು ಗಮನಿಸಿ ಬಿಡುವಾದಾಗ. ಅಲ್ಲ, ಅದು ಆ್ಯಕ್ಚುಲಿ ಅದು ಈ ಸ್ಟ್ಯಾನಿಸ್ಲೇವಸ್ಕಿ ಹೇಳ್ದಂಗೆ ರಾಮಾನುಜನ್ ಹೇಳ್ತಾರೆ, ಭಾರತೀಯ ಅನ್ನುವ ಒಂದು ಚಿಂತನ ಕ್ರಮ ಇದೆಯೇ, ಭಾರತೀಯ ಅನ್ನುವ ಒಂದು ಚಿಂತನ ಕ್ರಮ ಇದೆಯೇ, ಭಾರತೀಯ ಅಂತ. ಹಾಗೆ ನೀವು ಎಲ್ಲಿ ಒತ್ತು ಕೊಡ್ತೀರೋ ಅದೇ ಅಲ್ಲಿ ಎಲ್ಲದ್ರ ಮೇಲೆ ಒತ್ತು ಕೊಟ್ಟು ನೀವು ಬೇರೆ ಬೇರೆ ಅರ್ಥ ಪಡಿಬೋದು ಅದಕ್ಕೆ. ಹಾಂ, ಹೌದು ಅಂತ ಹೇಳುತ್ತಾರೆ ಅಂತ. ಹ್ಞೂ,
ಅಲ್ಲ, ಅದು ಅದೇ ಅದೇ ಆ ಅರ್ಥದಲ್ಲೇ ಇರೋದು. ಬರುತ್ತಾರೆ. ಆಮೇಲೆ ಈ ಸಾಮಾನ್ಯನಂತೆ ಈ ನಾನು ಪದ್ಯನೂ ಅಷ್ಟೇ, ಈ ಬರುತ್ತಾರೆ ಅನ್ನೋ ಪದ್ಯನೂ ಅಷ್ಟೇ. ತುಂಬ ಜನ ಇಲ್ಲಿ ತನಕ ಅದನ್ನ ವಿಮರ್ಶಕರು ಅಡಿಗರ ಭಾಳ ಮುಖ್ಯವಾದ ಪದ್ಯ ಅಲ್ಲ, ನಾವು ಓದಬೇಕಾದ್ರೆ ಇನ್ನೊಂದು ಕೂಪಮಂಡೂಕ, ರಾಮನವಮಿಯ ದಿವಸ ಇವೆಲ್ಲ ಭಾಳ ಮುಖ್ಯವಾದ ಪದ್ಯ ಅಂತ ಒಪ್ಕೋತಾರೆ. ಇದನ್ನು ಅಷ್ಟು ಮುಖ್ಯವಾದ ಪದ್ಯ ಅಲ್ಲ, ಸ್ವಲ್ಪ ಅವರು ಒಂದು ವೀಕ್ ಮೂಮೆಂಟಲ್ಲಿ ಒಂದು ಸ್ವಲ್ಪ ಬರೆದ ರೆಟರಿಕ್ ಆದ ಒಂದು ಪದ್ಯ ಅಂತ ತುಂಬ ಜನ ಇದನ್ನು ಅಭಿಪ್ರಾಯ ಪಡ್ತಾರೆ. ಆದರೆ ಆ್ಯಕ್ಚುಲಿ ನನಗೆ ಗೊತ್ತಿದ್ದಂಗೆ ಒಬ್ಬರು ಸಂಕಮ್ ಜನಾರ್ದನ ಅಂತ, ಸುಂಕಮ್ ಜನಾರ್ದನ ಅಂತ, ಅವ್ರು ಯಾರೊಬ್ಬರು ಸುಂಕಮ್ ಜನಾರ್ದನ ಅಂತ, ಅವರು ಗೋವರ್ಧನ ಅವರು ಒಂದು ಲೇಖನ ಬರೆದಿದ್ದಾರೆ. ಯಾವುದ್ರ DV ಪ್ರಹ್ಲಾದ್ ಒಂದು ಪೇಪರ್ ಬರ್ತಿತ್ತಲ್ಲ ಅಂತ, ಸಂಚಯ, ಅದರೊಳಗಡೆ ಒಂದು ಈ ಅಡಿಗರು ಎಮರ್ಜೆನ್ಸಿಯಲ್ಲಿ ಬರೆದ ಪದ್ಯಗಳದ್ದೇ ಒಂದು ವಿಶ್ಲೇಷಣೆ ಇದೆ, ತುಂಬ ಚೆನ್ನಾಗಿದೆ ಇದು. ಅದು ಈಗ ಅಡಿಗರಿಗೆ ಅಂಟಿರುವ ಈ ಒಂಥರ ಒಂದು ಈ ಐಡಿಯಾಲಜಿಕಲ್ ಬ್ಯಾಗೇಜ್ ಎಲ್ಲ ಇದೆಯಲ್ಲ, ಅವೆಲ್ಲವನ್ನು ಒಂಥರ ಒಂದು ಬೇರೆ ರೀತಿಯಲ್ಲಿ ನೋಡುವುದಕ್ಕೆ ಸಾಧ್ಯ ಮಾಡುವ ಒಂದು ಇದು ಅಂತ. ನಾನು ಸುಮ್ಮನೆ ಈ ಬರುತ್ತಾರೆ ಪದ್ಯ ಓದ್ತೇನೆ. ಇದು ವಿಚಿತ್ರವಾದ ಪದ್ಯ, ಬರುತ್ತಾರೆ, ಬಾಂದಿನವರು ಬರುತ್ತಾರೆ ಅಂತ. ಇಲ್ಲಿ ತುಂಬ ಜನಕ್ಕೆ ಬಾಂದಿನವರು ಅಂತಲೇ ಯಾರು ಅಂತಲೇ ಗೊತ್ತಿರಲ್ಲ. ಬಾಂದು ಅನ್ನೋ ಶಬ್ದ ಗೊತ್ತಾ? ಸರ್ವೆ ಅವರು, ಅದು ಹಳಬರಿ ಮಾತ್ರ ಗೊತ್ತಿದೆ. ಸುಮಾರು ಈಗ ಬಾಂದು ಅನ್ನೋ ಶಬ್ದ, ಬಾಂದು ಕಲ್ಲು ಅಂತಂದರೆ ಎರಡು ಊರಿನ ನಡುವೆ ಇರುವ ಅಥವಾ ಎರಡು ತೋಟದ ಮಧ್ಯೆ ಇರುವ. ಹಾಂ ಹಾಂ. ಸೊ ಆ ಒಂದು 1930ರ ದಶಕದಲ್ಲಿ ಒಂದು ಸರ್ವೆ ಆಗಿ ಎಲ್ಲ ಊರುಗಳಿಗೆ ಬಾಂದು ಕಲ್ಲುಗಳನ್ನು ಹಾಕಿದ್ದಾರೆ. ಆವಾಗ ಬಂದಿರೋದು ಬಹುಶಃ ಅಡಿಗರ ಬಾಲ್ಯದಲ್ಲಿ ಅವರ ಬಾಂದಿನವರು ಬಂದಿದ್ದನ್ನು ನೋಡಿದ್ದಾರೆ. ಅವರೆಲ್ಲ ಎಕ್ವಿಪ್ಮೆಂಟ್ ಹಿಡ್ಕೊಂಡು ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನು ನೋಡಿ ಅವ್ರು ಬರಿತಾ ಇದ್ದಾರೆ. ಆದರೆ ಆ ಬಾಂದಿನವರು, ಅಡಿಗರು ಹೇಳ್ತಾ ಇರೋ ಬಾಂದಿನವರು ಮೆಟಫಾರಿಕಲ್ ಆದ ಬಾಂದಿನವರು, ಅವ್ರು ಬರೀ ಸರ್ವೆ ಮಾಡೋಕ್ಕೆ ಬಂದವರಲ್ಲ. ಅವರು ಮುಂದೆ ಈ ಪೋಸ್ಟ್ ಕಲೋನಿಯಲ್ ಥಿಯರಿಯಲ್ಲಿ ಬಂತಲ್ಲ, ಎಲ್ಲ ಒಂಥರ ಸರ್ವೆ ಮಾಡೋದು, ಈ ಮ್ಯಾಪು, ಸೆನ್ಸಸ್ಸು, ಮ್ಯೂಸಿಯಂ, ಇದನ್ನೆಲ್ಲ ಇದ್ರ ಮೂಲಕ ರಾಷ್ಟ್ರವನ್ನು ಕಟ್ಟಿದ್ರು ಅಂತ ಅನ್ನುವ ಒಂದು ಏನು ಪೋಸ್ಟ್ ಕಲೋನಿಯಲ್, ಪೋಸ್ಟ್ ಮಾಡರ್ನ್ ಥಿಂಕಿಂಗ್ ಬಂತು. ಅದು ಅಷ್ಟರಲ್ಲಾಗಲೇ ಅಡಿಗರ ಇದರೊಳಗಡೆ ಇತ್ತು. ಗಡ್ಡ ಮೀಸೆ ಕಟ್ಟಿಕೊಂಡು, ತಲೆಗೆ ಟೋಪಿ ಇಟ್ಟುಕೊಂಡು, ಕಚ್ಚೆ ಪಂಚೆ ಪೈಜಾಮೋ, ಶೇರ್ವಾನಿಯೋ, ಸುರುವಾಲೋ ಉಟ್ಟು ತೊಟ್ಟು, ಋಷಿಮುನಿ ಮುಖವಾಡ ತೊಟ್ಟು, ಟಾಕು ಟೀಕು, ಜೋಕು ಶೋಕು, ಉರುಬು ಜರ್ಬು ಡಬ್ಬು ಡಬಲು, ಮರಕಾಲಿರೆ ಔನ್ನತ್ಯಕ್ಕೆ ಧ್ವನಿವರ್ಧಕ ಗಂಟಲೊಳಗೆ, ತಾನೇ ಮಂತ್ರಿ, ಶಾಸಕ, ಪರಿಣತ, ಜನಗಣ ನಾಯಕ ಎಂದು ಹಲೆಗೆ ಹಚ್ಚಿಕೊಂಡು ಬರುತ್ತಾರೆ ಬರುತ್ತಾರೆ, ಊರೂರಿಗೆ ಗುಂಡು ಗುಂಡು ಅಂಡಲವೆಯ ದಂಡು ಕಂಡು ನಗು ಬರುತ್ತದಯ್ಯ ನನಗೆ. ಬರುತ್ತಾರೆ ಬರುತ್ತಾರೆ ಬಾಂದಿನವರು ಬರುತ್ತಾರೆ, ಎಚ್ಚರೋ ಎಚ್ಚರು, ಹಾರೆಸಲಿಕೆ ಸನ್ನೆಗೋಲು ಕೊಡಲಿ ಕತ್ತಿ ಗುದ್ದಲಿ, ಹಿಡಿದುಕೊಂಡ ಹಿಂಡು ಹಿಂಡು ದಿಲ್ಲಿಯಿಂದ ಹಳ್ಳಿಗೆ, ಅಲ್ಲಿನಿಂದ ಇಲ್ಲಿಗೆ, ಬರುತ್ತಾರೆ ಬರುತ್ತಾರೆ ಬಾಂದಿನವರು ಬರುತ್ತಾರೆ. ಹೋಶಿಯಾರ್ ಹೋಶಿಯಾರ್, ಇವ್ರು ಬಂದರೆ ಏನು ಅಪಾಯ? ನೆಟ್ಟ ಕಲ್ಲ ಕಿತ್ತು ಚೆಲ್ಲಿ ಗೊಟ್ಟಿ ಗುಣಿತ ನಡೆಸಲು. ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ನಾವು ಈಗಾಗಲೇ ಏನೇನೋ ಒಂದಿಷ್ಟು ಬಾರ್ಡರ್ ಮಾಡ್ಕೊಂಡಿರ್ತೇವೆ, ಆ ಬಾರ್ಡರ್ ತೆಗಿತಾರೆ, ನಾವು ಬೇರೆ ಬಾರ್ಡರ್ ಮಾಡ್ತೇವೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಹೊಸದಾಗಿ ಒಂದು ಪಕ್ಕದ ಮನೆಯವರಿಗೆ ನಮಗೆ ಜಗಳ ಶುರುವಾಗುತ್ತೆ. ಸೊ ನೆಟ್ಟ ಕಲ್ಲ ಕಿತ್ತು ಚೆಲ್ಲಿ ಗೊಟ್ಟಿ ಗುಣಿತ ನಡೆಸಲು. ಪ್ರತಿ ಸೆನ್ಸಸ್ಸು, ಎಲ್ಲ ರೀತಿಯ ಸೆನ್ಸಸ್ಸು, ಈಗ ಯಾಕೆ ಜಾತಿ ಗಣತಿ ವರದಿನ ಇನ್ನೂ ಗುಟ್ಟಾಗಿಟ್ಟಿದೆ ಸರ್ಕಾರ ಅಂದರೆ ಇದೇ, ಈ ಗೊಟ್ಟಿ ಗುಣಿತ ಇನ್ನು ಶುರು ಆಗಬಾರ್ದು ಅಂತಲೇ ಅವರು ಅದನ್ನು ಭಾಳ ಹುಷಾರಾಗಿ ಇಟ್ಕೊಂಡಿದ್ದಾರೆ. ಬಿಟ್ಟರೆ ಶುರುವಾಗತ್ತೆ ಈಗ. ನೆಟ್ಟ ಕಲ್ಲ ಕಿತ್ತು ಚೆಲ್ಲಿ ಗೊಟ್ಟಿ ಗುಣಿತ ನಡೆಸಲು, ಕಿತ್ತ ಕಲ್ಲ ನನ್ನ ನಿನ್ನ ನಡುವೆ ನೆಟ್ಟು ನಡೆಯಲು. ಆ ಕಿತ್ತಿರೋ ಕಲ್ಲನ್ನು ನನ್ನ ನಿನ್ನ ನಡುವೆ ನೆಟ್ಟು ಹೋಗ್ತಾರೆ ಅವರು. ಅವರಿಗೇನು ಪ್ರಾಬ್ಲಮೇ ಇಲ್ಲ. ಅವರು ಹಿಂದಿನ ಪದ್ಯದಲ್ಲಿ ಬಂದಿತ್ತಲ್ಲ, ಎಲ್ಲೋ ದೂರದ ಒಂದು ಊರಿನಲ್ಲಿ ಏರ್ ಕಂಡೀಷನ್ ರೂಮಲ್ಲಿ ಕೂತವರು. ಅವ್ರು ಬಂದು ಏನು ಮಾಡ್ತಾರೆ ಅಂದರೆ, ನಮಗೂ ನಮ್ಮ ಪಕ್ಕದ ಮನೆಯವನಿಗೂ ಒಂದು ಜಗಳ ತಂದಿಟ್ಟು ಹೊರಟೋಗ್ಬಿಡ್ತಾರೆ ಅವರು. ಸೊ ನಾವು ಯಾವಾಗಲೂ ಜಗಳ ಮಾಡ್ತಾ ಇರ್ತೇವೆ. ಇದು ಏನು ಅಂದರೆ ಕ್ಯಾಟಗರಿಯಿಂದ ವೈಲೆನ್ಸ್ ಹುಟ್ಟಿಸುವ ಒಂದು ಕೆಲಸ. ನೀವು ಕ್ಯಾಟಗರಿ ಮಾಡೋದು, ಫಸ್ಟ್ ಗಂಡು ಹೆಣ್ಣು ಅಂತ ಕೂಡಲೇ ಆ ಎರಡೂ ಕ್ಯಾಟಗರಿಗೆ ಸೇರಿದವರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಶುರುವಾಗುತ್ತೆ. ಗಂಡಿಗೆ ತನವನ್ನು ಸೃಷ್ಟಿ ಮಾಡೋದು, ಹೆಣ್ಣಿಗೆ ಹೆಣ್ಣುತನವನ್ನು ಸೃಷ್ಟಿ ಮಾಡೋದು. ಸೊ ಆ ಕ್ಯಾಟಗರಿಗಳೇ ಒಂದು ರೀತಿಯ ವೈಲೆನ್ಸನ್ನು ಹುಟ್ಸೋಕ್ಕೆ ಶುರು ಮಾಡ್ತವೆ. ಗೋಡೆ ಕೆಡವಿ ಹಟ್ಟಿ ಹಟ್ಟಿ ಗುಂಡಾಂತರಗೊಳಿಸಲು, ಧೋತ್ರ ಕಳೆದು ಸೀರೆ ಸೆಳೆದು ನನ್ನ ನಿನ್ನ ನಗ್ನಗೊಳಿಸಲು, ಚೈನು ಹಿಡಿದು ಕೊರಳ ಪಟ್ಟಿ ಕಟ್ಟಿ ನಮ್ಮ ನೆಳೆಯಲು, ಜನದ ಹೆಸರಿನಲ್ಲಿ ನನ್ನ ನಿನ್ನ ಚಹರೆ ತೊಡೆಯಲು, ತಲೆಯ ನೊಡೆದು ಮಿದಳ ತೆಗೆದು ಅಲ್ಲಿ ಧ್ವನಿವರ್ಧಕ ಗಿಡಿಯಲು, ಬರುತ್ತಾರೆ ಬರುತ್ತಾರೆ ಬಾಂದಿನವರು ಬರುತ್ತಾರೆ.
ಗಡ್ಡ ಮೀಸೆ ಕಟ್ಟಿಕೊಂಡು ಸಡ್ಡೆ ಹೊಡೆದು ಗುಡ್ಡವಿಳಿದು ಕೈ ತುಪಾಕಿ ಆಡಿಸುತ್ತ ಜೀಪಿನಲ್ಲಿ ದಾಪು ಬಂದು ಇಳಿವರು. 60ರ ತೊಗಲು ತೊಟ್ಟ 18ರ ಬಂಟರು ಬರುತ್ತಾರೆ. ಆಮೇಲೆ ಅವರ ಕಾಲದ ರಾಜಕೀಯದ ರೆಫರೆನ್ಸ್ಗಳೆಲ್ಲ ಬರ್ತವೆ. ನವಾವತಾರ ಪುರುಷರು, ವೇದವನ್ನು ಕದ್ದು ಮತ್ತೆ ಸೋಮಕನಿಗೆ ಕೊಟ್ಟವರು, ಭೂಗೋಳವೇ ಬೆನ್ನ ಮೇಲೆ ಹೊತ್ತಾಡುವ ಕಮಠರು. ಅವರು ತುಂಬ ಗ್ಲೋಬ್ ಟ್ರಾಟರ್ಸ್ ಅಂತ. ಹಿರಣ್ಯವನ್ನು ತೊಡೆದು ತೆಗೆದು ನೋಟಿನ ಮಳೆಗೆರೆದವರು. ಈ ಗೋಲ್ಡ್ ಸ್ಟ್ಯಾಂಡರ್ಡ್ ಇತ್ತಲ್ಲ, ಅದನ್ನು ತೆಗೆದರು ಅಂತ ಎಕನಾಮಿಕ್ಸಲ್ಲಿ. ನೆಲವ ಚಾಪೆ ಬಿಚ್ಚಿ ಮೈಚಾಚಿ ಮಲಗಿಕೊಂಡವರು. ಎಡವೂ ಅಲ್ಲ, ಬಲವೂ ಅಲ್ಲ, ಗಾಂಧಿ ಅಲ್ಲ, ಮಾರ್ಕ್ಸು ಅಲ್ಲ, ಅಹಿಂಸೆಯಲ್ಲ, ಹಿಂಸೆಯಲ್ಲ, ಇಹವಲ್ಲದ ಪರವಲ್ಲದ ಅನುಕೂಲ ಸಿಂಧು ರಚಿಸುತ್ತಿರುವ ಅವರ್ಣ್ಯ ರೂಪ ಭೂಪರು. ಬಲ್ಲಿದರನ್ನು ಒತ್ತಿ ತುಳಿದು ಬಡವಗೆ ಕೈ ಕೊಟ್ಟವರು, ಚಿಂತಕರನ್ನು ಒರೆಸಲಿಕ್ಕೆ ಬೀದಿ ಕೂಗ ಮಸೆದವರು, 3 ಬಾರಿ ನಾಡ ಸೋಸಿ ಮರಳಿ ಪಟ್ಟವೇರಿದವರು. ಅಷ್ಟರೊಳಗೆ ನೆಹರು 3 ಸರಿ ಗೆದ್ದು ಬಂದಿದ್ದರು. ಅದಕ್ಕೋಸ್ಕರ ಆಹಾ ಮಹಾಪುರುಷರು, ಉಪವಾಸ ದಿಸಮ್ಮ ಹಿಡಿದು ತೃಪ್ತಿ ತೇಗ ಬರಿಸುವವರು, ಸಾಲ ಮಾಡಿ ತುಪ್ಪ ತಿಂದು ನಮ್ಮ ಮೂತಿಗೆ ಒರೆಸಿದವರು. ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ಮಾಡಿದ್ರ ಬಗ್ಗೆ ಹೇಳ್ತಿರೋದು ಇದು. ಯೋಜನೆಗಳ ಯಜ್ಞದಲ್ಲಿ ಒಪೆಯ ರುಚಿಯ ನರಿತವರು, ಕಾನೂನಿನ ಗಾಣದಿಂದ ಮರಳಿನ ಎಣ್ಣೆ ತೆಗೆಯುವವರು, ಕತ್ತೆ ಕುದುರೆಯಾಗುವಂತೆ, ಹುಲಿ ಹೊಟ್ಟನುಣ್ಣುವಂತೆ, ನೆಲವೇ ನಾಕವಾಗುವಂತೆ, ನಾಯಿಬಾಲ ನಿಗರುವಂತೆ ಮಾಡಬಲ್ಲ ದೊಂಬರು. ಲಾಸ್ಟ್ ಪದ್ಯ. ಎಡಕ್ಕೆ ವಾಲುತ್ತ, ಎಡದ ಹುಬ್ಬೇರಿಸುತ್ತ, ಎಡದ ಕಣ್ಣು ಮಿಟಕಿಸುತ್ತ, ಹುಡುಗಾಟಕ್ಕೆ ಮಡಕೆ ಕುಡಿಕೆ ಒಡವಾಟದಿ ಮಗ್ನರು, ಮೇಷ್ಟರನ್ನೇ ಕೋದಂಡಕ್ಕಿಕ್ಕಿ ನಕ್ಕು ನೆಗೆಯುವವರು, ತಮಾಷೆಗಾಗಿ ಚಿಟ್ಟೆ ಹಿಡಿದು ಪೋಣಿಸುವ ಅತಿ ಮುಗ್ಧರು, ಅರಳಿಗಾಗಿ ಮನೆಗೆ ಕಿಚ್ಚು ಹಚ್ಚಿ ತಟ್ಟಿ ನಗುವ ಸರಳರು, ಬರುತ್ತಾರೆ ಬಾಂದಿನವರು ಬರುತ್ತಾರೆ. ಇದು ನೇರವಾಗಿ ಸ್ವಲ್ಪ ಈ ಸಾಮಾನ್ಯನಂತೆ ಈ ನಾನು ಒಂಥರ ಒಂದು ಕಾನ್ಸೆಪ್ಟ್ ಲೆವೆಲಲ್ಲಿ ಹೇಳ್ತಾ ಇದ್ದರೆ, ಸ್ವಲ್ಪ ಇದು ಒಂಚೂರು ಪೊಲಿಟಿಕಲ್, ಸ್ವಲ್ಪ ಒಂದು ಹಾಸ್ಯದ ಧಾಟಿಯಲ್ಲಿ, ಸ್ವಲ್ಪ ವಿಕಟ ಹಾಸ್ಯದ ದಾಟಿಯಲ್ಲಿ ಈ ಪದ್ಯ ಇದೆ. ಲಾಸ್ಟಿಗೆ ನಾನು ಈ ಮಣ್ಣಿನ ವಾಸನೆಯಲ್ಲಿರುವ ಅವರು ಇದಿಷ್ಟರ ಹಿಂದಿದ್ದ ಅಡಿಗರ ಪಾಲಿಟಿಕ್ಸ್ ಯಾವ ಥರದ್ದು ಅನ್ನೋದಕ್ಕೆ ಒಂದು ಸೂಚನೆ ಕೊಟ್ಟು ಮುಗಿಸ್ತೇನೆ. ಅವ್ರೇನು ಹೇಳ್ತಾರೆ ಅಂದರೆ, ಅವ್ರನ್ನೇ ಓದ್ಬೇಡ. ಪ್ರಜಾಪ್ರಭುತ್ವದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ, ಇದು ರಾಜಕೀಯ ಹಾಗೂ ನಾವು ಅಂತನೋ ಒಂದು ಲೇಖನ. ಪ್ರಜಾಪ್ರಭುತ್ವದಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಈ ಮೆಜಾರಿಟೇರಿಯನಿಸಮ್ ಇವೆಲ್ಲ ಹೆಂಗೆ ಹುಟ್ಟತ್ತೆ ಅನ್ನೋದನ್ನೆಲ್ಲ ಹೇಳಿ, ಹಾಗಾದರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಡದೆ ನಮಗೆ ಸಲ್ಲದ ಕೆಲಸಕ್ಕೆ ನಮ್ಮನ್ನು ಎಳೆಯುವ ಈ ಪ್ರಜಾಪ್ರಭುತ್ವ ಮಾರ್ಗವೇ ಸರಿಯಿಲ್ಲ, ರಾಜತ್ವ ಏಕನಾಯಕತ್ವ ಇವೇ ಸರಿ ಎನ್ನೋಣವೇ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಾಗ ಆಧುನಿಕ ಯುಗದ ವಿಶೇಷ ಪರಿಸ್ಥಿತಿಯನ್ನು ಮಂದಟ್ಟು ಮಾಡಿಕೊಳ್ಳುವುದು ಅಗತ್ಯ. ಇದು ನಮಗೆ ಅಡಿಗರು ಒಂದು ಭಾಳ ಮುಖ್ಯವಾದ ವಿಷಯ ಹೇಳ್ತಿದ್ದಾರೆ. ಪ್ರಭುತ್ವಕ್ಕೂ ಆಧುನಿಕ ಪ್ರಭುತ್ವಕ್ಕೂ ಒಂದು ಭಾಳ ದೊಡ್ಡ ವ್ಯತ್ಯಾಸ ಇದೆ ಅಂತ. ಪ್ರಭುತ್ವ ಒಂದು ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಿತ್ತು, ಆದರೆ ಪ್ರಭುತ್ವ ಯಾವತ್ತೂ ಈ ಆಧುನಿಕ ಪ್ರಭುತ್ವದಷ್ಟು ಒಂದು ಸರ್ವಾಧಿಕಾರವನ್ನು ಇದು ಮಾಡ್ತಾ ಇಲ್ಲ. ಇವ್ರು ಹೇಳ್ತಾ ಇರೋದು ಬರೀ ಸರ್ವಾಧಿಕಾರಿಗಳ ಬಗ್ಗೆ ಅಲ್ಲ, ಇವ್ರು ಹೇಳ್ತಾ ಇರೋದು ಆಧುನಿಕ ಪ್ರಭುತ್ವವೇ ಸರ್ವಾಧಿಕಾರಿ ಅಂತ. ಅಡಿಗರ ಪಾಲಿಟಿಕ್ಸ್ ಯಾವ ಥರದ್ದು ಅಂದರೆ, ಅವರು ಸರ್ವಾಧಿಕಾರಿಗಳ ವಿರೋಧಿ, ಅದು ಹೌದು ಒಂದು ಲೆವೆಲಲ್ಲಿ, ಆದರೆ ಅದಕ್ಕಿಂತ ಮೂಲವಾಗಿ ಆಧುನಿಕ ಪ್ರಭುತ್ವವೇ ಸರ್ವಾಧಿಕಾರಿ ಅಂತ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಅಥವಾ ನವಾಬ ಎಷ್ಟೇ ಪ್ರಬಲನಾಗಿದ್ದಿರಲಿ ಅವನ ನಿಜವಾದ ಅಧಿಕಾರ ತುಂಬ ಪರಿಮಿತವಾಗಿರುತ್ತಿತ್ತು. ಅವನ ಸರ್ಕಾರ ಎಷ್ಟೇ ಕ್ರೂರವಾಗಿದ್ದಿರಲಿ, ಅವನ ಬುದ್ಧಿ ಎಷ್ಟೇ ಸರ್ವಾಧಿಕಾರ ಪ್ರಿಯವಾಗಿದ್ದಿರಲಿ, ಜನಜೀವನದ ಎಲ್ಲ ಅಂಗಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ಅನುಕೂಲ ಅವನಿಗೆ ಇರಲಿಲ್ಲ. ಅವನ ಕಾರ್ಯಕ್ಷೇತ್ರವು ತುಂಬ ಪರಿಮಿತವಾಗಿ ತನ್ನ ರಾಜಧಾನಿಯ ಸುತ್ತಮುತ್ತಣ ಸಣ್ಣ ಪ್ರದೇಶದ ಆಚೆಗೂ ಹಬ್ಬಿರುವುದು ಅಸಾಧ್ಯವಾಗಿತ್ತು. ಸೊ ಅಲ್ಲಿ ಅದು ಟೈಮು, ಸ್ಪೇಸು ಮತ್ತು ವ್ಯಾಪ್ತಿ, ಈ ಎಲ್ಲ ದೃಷ್ಟಿಯಿಂದ ಹಿಂದಿನ ಪ್ರಭುತ್ವಗಳು ಭಾಳ ಕಡಿಮೆ ಇದ್ದವು. ಆದರೆ ಈಗ ನಾವು ಒಂಥರ ಒಂದು ಬೇರೆ ರೀತಿಯ ಪ್ರಭುತ್ವ. ಈ ಪ್ರಭುತ್ವದಲ್ಲಿ ಹೆಂಗೆಂದರೆ, ಬರೀ ಎಲ್ಲ ರೀತಿಯ ಸೆಂಟ್ರಲೈಸೇಷನ್ಗಳನ್ನು ಇಲ್ಲಿ ತರಲಾಗಿದೆ. ಭೂಮಿಯ ಸೆಂಟ್ರಲೈಸೇಷನ್ನು, ಇದು ಈ ವಸಾಹತುಶಾಹಿ ಬಂದ ತಕ್ಷಣ ಆ ಒಂದು ಶಿಫ್ಟ್ ಆಯಿತು. ಆಮೇಲೆ ಬೇರೆ ಬೇರೆ ರೀತಿಯ ಸೆಂಟ್ರಲೈಸೇಷನ್ಗಳು ಶುರುವಾದವು. ಧರ್ಮವನ್ನು ಸರ್ಕಾರ ಹತೋಟಿಗೆ ತಗೊಂಡು, ಕಲ್ಚರ್ನ ಸರ್ಕಾರ ಹತೋಟಿಗೆ ತಗೊಂಡು, ಆರೋಗ್ಯವನ್ನು ಸರ್ಕಾರ ಹತೋಟಿಗೆ ತಗೊಂಡು. ಎಷ್ಟರ ಮಟ್ಟಿಗೆ ಅಂತಂದರೆ, ಕೋವಿಡ್ ಟೈಮಲ್ಲಿ ನೀವು ಇಂಥ ಆಸ್ಪತ್ರೆಗೆ ಮಾತ್ರ ಹೋಗ್ಬೋದು, ಇಂಥ ಆಸ್ಪತ್ರೆಗೆ ಹೋಗಬಾರ್ದು ಅಂತ ಕೂಡ ಸರ್ಕಾರ ನಿಯಮ ಮಾಡ್ತು. ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲ ಒಂದು ನಮ್ಮ ತಲೆಗೆ ಕೈ ಹಾಕಿದೆ ಸರ್ಕಾರ.
ಸರ್ಕಾರ ಬರೀ ಅಧಿಕಾರಕ್ಕಾಗಿ ಕೇಂದ್ರೀಕರಣ ಮಾಡಿದ್ದಲ್ಲ, ನಮ್ಮ ಆಲೋಚನೆಗಳನ್ನೇ ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಿದೆ. ಆದ್ದರಿಂದ ಯಾವುದನ್ನು ಮುಂದೆ ಪೋಸ್ಟ್ ಕಲೋನಿಯಲ್ ಥಿಂಕರ್ಸು ಎಪಿಸ್ಟಮಲಾಜಿಕಲ್ ವೈಲೆನ್ಸ್ ಅಂತ ಕರೆದ್ರೋ ಅದು ಆಧುನಿಕ ಪ್ರಭುತ್ವದ ಒಂದು ಭಾಳ ಮುಖ್ಯವಾದ ಲಕ್ಷಣ ಅನ್ನೋದನ್ನು ಅಡಿಗರು, ನೀವು ಫೂಕೋಟ್ ಡೈರೆಡ ಬರೋದಕ್ಕೆ ಸುಮಾರು ಒಂದು 50 ವರ್ಷದ ಹಿಂದೆ ಈ ಒಂದು ಮ್ಯಾಪ್ಲಿ ಇದು ನ್ಯೂಸ್ ಪ್ರಿಂಟಲ್ಲಿ ಪ್ರಿಂಟ್ ಆಗಿರುವ ಒಂದು 30 ರೂಪಾಯಿ ಪುಸ್ತಕದ ಒಂದು ಲೇಖನದಲ್ಲಿ ಒಂಥರ ಒಂದು ತುಂಬ ಕ್ಯಾಶುವಲ್ಲಾಗಿ ಇದನ್ನು ಹೇಳಿಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಒಂಥರ ಅಡಿಗರ ರಾಜಕಾರಣ ಮತ್ತು ಕಾವ್ಯಕಾರಣವನ್ನು ವಿಶಾಲವಾಗಿ ಅರ್ಥ ಮಾಡ್ಕೋಬೇಕು. ಹಂಗೆ ಅರ್ಥ ಮಾಡ್ಕೊಂಡು ಓದಿದರೆ ನಮಗೆ ಒಂದು ಬೇರೆ ರೀತಿಯ ಅಡಿಗರು ನಮಗೆ ಸಿಗ್ತಾರೆ. ಇವತ್ತು ಅಡಿಗರ ಬಗ್ಗೆ ತುಂಬ ತಪ್ಪು ಅಭಿಪ್ರಾಯಗಳು ಚಾಲ್ತಿಯಲ್ಲಿವೆ. ಅದನ್ನು ಸರಿ ಮಾಡುವ ಗುತ್ತಿಗೆಯನ್ನು ತಗೊಂಡಿಲ್ಲ. ಆದರೆ ಅಲ್ಲ, ಬಟ್ ಇದು ಅಲ್ಲಿ ಅವರು ಕವನದ ಕೆಳಗಡೆ ಕಾಣಿಸಿರುವ ಡೇಟ್ಸಿಂದ ಅಥವಾ ಒಳಗಡೆಗಿರುವ ಕೆಲವು ಡೀಟೇಲ್ಸಿಂದ ಅದನ್ನು ನಾವು ಹಿಸ್ಟಾರಿಸೈಸ್ ಮಾಡಬೇಕಾಗಿಲ್ಲ. ಅಂದರೆ ಅಡಿಗರ ಈ ಪದ್ಯಗಳು ಓಪನ್ ಎಂಡೆಡ್ ಕೂಡ. ಅದು ಆ ಓಪನ್ ಎಂಡೆಡ್ನೆಸ್ಸು ಆ ಸ್ಟ್ರಕ್ಚರಲ್ಲೂ ಗೊತ್ತಾಗುತ್ತೆ. ಈಗ ನೀನು ಹೇಳಿದೆಯಲ್ಲ, ಈಗ ಸಾಮಾನ್ಯನಂತೆ ಈ ನಾನು ಅನ್ನೋದನ್ನು ನಾನು ಅದನ್ನು ಓದ್ಕೊಳ್ತಾ ಇದ್ದರೆ ಆ ನಾನು ಆಗ್ತೀನಲ್ಲ. ಸೊ ನಾನು ನನ್ನ ಕಾಲದೇಶದಲ್ಲಿ ಕಾಂಟೆಕ್ಸ್ಟಲ್ಲಿ ಇಟ್ಟು ಕೂಡ ಓದ್ಬಿಡ್ಬೋದು. ಅದು ಬರೀ ನೆಹರು ಯುಗಕ್ಕೆ ಮಾತ್ರ ಅದರ ರೆಸ್ಪಾನ್ಸ್ ಅಲ್ಲ. ನಾನು ಇವತ್ತು ಅದನ್ನು ಓದ್ತಾ ಇದ್ದರೆ ನಾನು ಈಗ ಬದುಕ್ತಾ ಇರುವ ಕಾಲದೇಶದ ಸಂದರ್ಭಕ್ಕೂ ಅದು ಪ್ರಸ್ತುತ ಆಗುತ್ತೆ ಅನ್ನೋದಲ್ಲ. ಖಂಡಿತ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಈ ಪದ್ಯ ಓದ್ತಿರಲಿಲ್ಲ. ಹೌದು. ಇನ್ನೂ ಒಂದು ಹೇಳಬೇಕು, ಜಸ್ಟ್ ಅಲ್ಲ, ಇನ್ನು ಒಂದು ಸಣ್ಣ ಇನ್ಫಾರ್ಮೇಷನ್ನು. ಶ್ರೀರಾಮ್ ಭಟ್ರು ಒಂದು ಪುಸ್ತಕ ಮಾಡಿದ್ದಾರೆ ಅಲ್ವಾ, ಅಡಿಗರ ಶಬ್ದ ಮಾರ್ಗ ಅಂತ. ಅದರಲ್ಲಿ ಈ ಅಡಿಗರ ಕಾವ್ಯದಲ್ಲಿ ಬರುವ ಬೇರೆ ಬೇರೆ ಸಂಕೇತಗಳು, ಪುರಾಣ ಪ್ರತೀಕಗಳು, ಅವುಗಳನ್ನು ವಿವರಿಸುವ ಒಂದು ಪುಸ್ತಕ. ಅದು ಸ್ಟೂಡೆಂಟ್ಸ್ಗಂತೂ ಭಾಳ ಒಳ್ಳೆ ಕೈಪಿಡಿ ಅದು. ಆ ಪುಸ್ತಕ ಇಟ್ಕೊಂಡ್ರೆ ನಿಮಗೆ, ಏಕೆಂದರೆ ಅಡಿಗರ ಕಾವ್ಯದಲ್ಲಿ ತುಂಬ ಅಲ್ಯೂಷನ್ಸ್ ಬರುತ್ತೆ, ತುಂಬ ಪುರಾಣದ ಪ್ರತಿಮೆಗಳು ಬರುತ್ತೆ, ಸಂಕೇತಗಳು ಬರುತ್ತೆ. ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಶ್ರೀರಾಮ್ ಭಟ್ರ ಪುಸ್ತಕ ಭಾಳ ಉಪಯೋಗ ಅದು. ಇಲ್ಲ, ಅಶೋಕ್ ಹೇಳಿದ್ದಕ್ಕೆ ಒಂದೇ ವಾಕ್ಯ ಸೇರಿಸ್ತೇನೆ ಕ್ವಿಕ್ಕಾಗಿ. ಏನಂದರೆ ಈ ಸಾಮಾನ್ಯ ಮತ್ತು ಅವನು ಅಸಾಮಾನ್ಯನಾಗೋದು, ಸಾಮಾನ್ಯ ಮತ್ತು ಅದರಿಂದ ಹೊರಗೆ ಬರೋದಿದೆಯಲ್ಲ, ಅಡಿಗರಿಗೆ ಅದಕ್ಕೊಂದು ಫಿಲಾಸಫಿಕಲ್ ಡೈಮೆನ್ಷನ್ನು ಇದೆ. ಉದಾಹರಣೆಗೆ ಇದನ್ನು ನಾವು ಗ್ರಹಿಸಬೇಕಾದ್ದು ಎಲ್ಲಿ ಅಂದರೆ, ರಾಮನವಮಿಯ ದಿವಸ ಪದ್ಯದಲ್ಲಿ ಉದಾಹರಣೆಗೆ, ಶ್ರೀರಾಮನವಮಿಯ ದಿವಸ ರಾಮನಾಮಾಮೃತವೇ ಪಾನಕ ಪನಿವಾರ ಕೋಸಂಬರಿ ಕರಬೂಜ ಸಿದ್ದೋಟುಗಳ ಹೋಳು ಸ್ವೀಕರಣೆ. ಅಲ್ಲಿವರೆಗೆ ಅವನು ಸಾಮಾನ್ಯದ ನಿತ್ಯ ವಿದ್ಯೆಯಲ್ಲಿ ಇರುವವನೇ. ವ್ಯಕ್ತ ಮಧ್ಯಕ್ಕೆ ಬಂದುರಿಯುವ ಶಬರಿ, ವ್ಯಕ್ತ ಮಧ್ಯಕ್ಕೆ ಆ ಶಬರಿ ಬಂದು ಉರಿದ ತಕ್ಷಣ ಅವನಿಗೆ ಒಂದು ಕಾವ್ಯ ಕ್ರಿಯೆಯು, ಇಡೀ ರಾಮಾಯಣದ ಕ್ರಿಯೆಯು ಮತ್ತು ಈ ಸಾಮಾನ್ಯತೆಯಿಂದ ಅವ ಹೊರಗೆ ಬರೋದು, ಕೊನೆಗೆ ಅದು ಚಿತ್ತುಗಟ್ಟದೆ ಇದಿರುತ್ತೆ ಅಲ್ಲ ನೋಡಿ, ಇಮಿಡಿಯೇಟ್ಲಿ ಅಲ್ಲಿ ಒಂದು ಕಾವ್ಯ ಕ್ರಿಯೆ ಶುರುವಾಗುತ್ತೆ. ಇಲ್ಲಿ ಪರಮಾಣು ಇದ್ದ ಹಾಗೆ ಏನು ಅಂದರೆ, ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿಷೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ, ಗೊಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದ ಪ್ಯಾರಲಲ್ ಆಗಿ ಬೆಳೀತಾ ಈ ಸಾಮಾನ್ಯತೆಯನ್ನು ದಾಟಿ ಅದು ಹುತ್ತು ಕಟ್ಟುವವರೆಗೆ ಚಿತ್ತ ಬೆಳೆಯುವ ಕ್ರಮ ಇಲ್ಲ. ಇದಕ್ಕೆ ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಸಿಲೆಕ್ಷನ್ ಇವತ್ತು ನೀವು ಮಾಡಿದ್ದು. ಏನು ಅಂದರೆ ಅದಕ್ಕೆ ಒಂದು ಫಿಲಾಸಫಿಕಲ್ ಡೈಮೆನ್ಷನ್ ಇದೆ. ಇವತ್ತು ಈಗ ರಾಜಕೀಯದ ಮತ್ತು ಒಂದು ಚಾರಿತ್ರಿಕವಾದ ಮತ್ತೊಂದು ಸಾಮಾಜಿಕವಾದ ಮತ್ತು ಇವತ್ತಿನ ಪ್ರಭುತ್ವಕ್ಕೆ ಅತ್ಯಂತ ಸಮಂಜಸವಾಗಿ ಅನ್ವಯವಾಗುವ, ನಮ್ಮನ್ನು ಸಾಮಾನ್ಯ ಅಂತ ಟ್ರೀಟ್ ಮಾಡುವ ನೆಲೆಯಲ್ಲಿ ಈ ಪದ್ಯ ರಿಫ್ಲೆಕ್ಟ್ ಆಯಿತು. ಬಟ್ ಅಡಿಗರ ಒಟ್ಟು ಕಾವ್ಯ ವಾಂಗ್ಮಯದಲ್ಲಿ ಸಾಮಾನ್ಯತೆ ಅಂತ ಹೇಳುವುದು ಕೂಡ ಅವರಿಗೊಂದು ಫಿಲಾಸಫಿಕಲ್ ಪೊಸಿಷನ್ ಅದು ತಂದು ಕೊಡ್ತಾರೆ. ಅದು ಅವರ ಟೆನ್ಷನ್ ಇನ್ ಡೆಮಾಕ್ರಸಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಡೆಮಾಕ್ರಸಿ ಮತ್ತು ಕ್ವಾಲಿಟಿ ಇದು ಎರಡು ಅವರಲ್ಲಿ ನಿರಂತರವಾಗಿ ಒಂದಕ್ಕೊಂದು ಕ್ಲ್ಯಾಶ್ ಆಗುವಂಥ ಅಂಶ. ಡೆಮಾಕ್ರಸಿಯೂ ಬೇಕು, ಕ್ವಾಲಿಟಿ ಆಫ್ ಥಿಂಗ್ಸು ಬೇಕು. ಇದೆರಡರನ್ನು ಅಂದರೆ ಕಾವ್ಯದ ಉತ್ಕೃಷ್ಟತೆಯನ್ನು ಅಥವಾ ಯಾವುದರ ಒಂದು ಬೆಸ್ಟನ್ನು ಮತ್ತು ಈ ಸಾಮಾನ್ಯತೆಯನ್ನು ಒಟ್ಟಿಗೆ ತಗೊಂಡು ಹೋಗೋದಿದೆಯಲ್ಲ, ಈ ಸಾಮಾನ್ಯತೆ ಮತ್ತು ಅಸಾಮಾನ್ಯವಾಗುವ ಕ್ರಿಯೆಯ ಪ್ರೋಸೆಸ್ಸನ್ನು ಒಂದು ಸಾಮಾಜಿಕವಾಗಿ ಹಿಡಿಯೋದು, ಅದು ಈಸ್ ಎ ಬಿಗ್ ಟೆನ್ಷನ್ ಇನ್ ಅಡಿಗ. ಅದರಿಂದ ಅಡ್ರಮಟೈಸ್ ಬರೋದು. ಇಷ್ಟರವರೆಗೆ ನಾವು ಹೇಳಿದ್ದಷ್ಟೇ ಇದರ ಅರ್ಥ ಅಲ್ಲ. ಇದನ್ನು ಪ್ರತಿಯೊಬ್ಬರೂ ಓದಿ ಅವರವರ ಅರ್ಥಗಳನ್ನು ವಿಸ್ತರಿಸ್ಕೋಬೋದು. ನಮಸ್ಕಾರ.